ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಕೊಂಡದಿರನು. ಈ ವಾಕ್ಯ ಹೇಳೋ ಮಾತೇನಂತಂದ್ರೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಆಗ ನಾವು ನಂಬಿಗಸ್ತರಾಗಿರುವಾಗ ಆಶೀರ್ವಾದ ಪೂರ್ಣನಾಗ್ತೇವೆ. ಆದರೆ ನಾವು ನಂಬಿಗಸ್ತರಾಗಿರ್ಬೇಕು ಸರಿ, ಆದರೆ ಯಾವೆಲ್ಲ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಅಂತ ಹೇಳಿ ಕೆಲವು ಕಾರ್ಯಗಳನ್ನ ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡ್ತಾ ಬಂದ್ವಿ. ಕಳೆದ ಬಾರಿ ನಾವು ಧ್ಯಾನ ಮಾಡಿ ನೋಡಿದ್ದೇನೆ ಅಂತಂದ್ರೆ, ದೇವರ ವಾಕ್ಯದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ದೇವರ ವಾಕ್ಯವನ್ನ ಧ್ಯಾನ ಮಾಡೋ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಓದುವಂತವರಾಗಿ ಇರಬೇಕು. ಆದರೆ ಅನೇಕರು ದೇವರ ವಾಕ್ಯವನ್ನು ಓದುವುದರ ವಿಷಯದಲ್ಲಿ ನಂಬಿಗಸ್ತರಾಗಿರೋದಿಲ್ಲ, ದೇವರ ವಾಕ್ಯವನ್ನ ಓದೋದಿಲ್ಲ. ಇದಕ್ಕೆ ಏನ್ ಕಾರಣ ಇರ್ಬೋದು? ಕಾರಣ ಅವರಿಗೆ ಬೈಬಲನ್ನು ಓದಬೇಕಂತ ಹಸಿವೆ ಇಲ್ಲ. ಬೈಬಲನ್ನ ಜನಗಳು ಯಾಕೆ ಓದೋದಿಲ್ಲ ಅಂತಂದ್ರೆ, ಬೈಬಲನ್ನು ಓದಬೇಕಂತ ಹಸಿವು ಅವರುಗಳಿಗೆ ಇಲ್ಲ. ಒಂದು ವೇಳೆ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ. ತಾಯಿ ಏನೋ ಕೆಲಸದ ಮೇಲೆ ಎಲ್ಲೋ ಆಸೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಬೆಳಿಗ್ಗೆನೆ ಎದ್ದು ಆ ದಿನ ಪೂರ್ತಿ ಮಕ್ಕಳಿಗೆ ಬೇಕಾಗಿರೋಂಥ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು, ಅವ್ರು ರೆಡಿಯಾಗಿ, ಮಕ್ಕಳೇ ನಾನು ಅಡುಗೆ ಮಾಡಿ ಇಟ್ಟಿದ್ದೀನಿ, 3 ಹೊತ್ತು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ತಿನ್ಕೊಳ್ಬೇಕಾದಂಥ ಎಲ್ಲ ಮಾಡಿಟ್ಟಿದ್ದೀನಿ, ನಾನು ಹೋಗಿ ರಾತ್ರಿ ಬಂದ್ಬಿಡ್ತೀನಿ, ನೀವು ಊಟ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ತಿರ್ಗಿ ಅವರು ರಾತ್ರಿ ಹಿಂತಿರುಗಿ ಬರ್ತಾರೆ. ಅವ್ರು ಹೋಗಿ ರಾತ್ರಿ ಹಿಂತಿರುಗಿ ಬರೋಷ್ಟರಲ್ಲಿ ಒಂದು ವೇಳೆ ಏನಾಗಿರ್ಬೋದು, ಏನು ಸಾಧ್ಯತೆ ಇರ್ಬೋದು? ಒಂದು, ಅವರಿಬ್ಬರು ಕೂಡ ಊಟ ಮಾಡಿರ್ಬೋದು, 3 ಹೊತ್ತು ಕೂಡ ಊಟ ಮಾಡಿ ಅವರು ಇರ್ಬೋದು. ಇಲ್ಲ ಅಂತಂತಂದ್ರೆ ಒಬ್ಬನು ಊಟ ಮಾಡಿ ಇನ್ನೊಬ್ಬ ಸರಿಯಾಗಿ ಊಟ ಮಾಡ್ದಿರೋ ಹೋಗಿರ್ಬೋದು. ಇಲ್ಲಾಂದ್ರೆ ಇಬ್ರು ಕೂಡ ದಿನಪೂರ್ತಿ ಸರಿಯಾಗಿ ಊಟ ಮಾಡ್ದಿರೋ ಹೋಗಿರ್ಬೋದು. ಈಗ ಆ ತಾಯಿ ಮನೆಗೆ ಬಂದ ನಂತರ ಇಬ್ರು ಕರೆಕ್ಟಾಗಿ ಊಟ ಮಾಡಿ ಅಡುಗೆ ಎಲ್ಲ ಖಾಲಿ ಮಾಡಿದ್ರೆ ತಾಯಿಗೆ ಏನಾಗುತ್ತೆ? ಸಂತೋಷ ಆಗುತ್ತೆ. ನಾನು ಮಾಡಿ ಇಟ್ಟು ಹೋಗಿದ್ದಪ್ಪ, ಮಕ್ಕಳು ಎಲ್ಲ ತಿಂದು ಅವರು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ, ಸಂತೋಷ ಅಂತ ತೃಪ್ತಿ ಪಡ್ತಾರೆ. ಅಕಸ್ಮಾತ್ ಒಬ್ಬ ಚೆನ್ನಾಗಿ ಊಟ ಮಾಡಿ ಇನ್ನೊಬ್ಬ ಊಟನೇ ಮಾಡಿಲ್ಲ ಅಂತ ಇದೆ ಅಂದ್ಕೊಳ್ಳಿ. ಆವಾಗ ತಾಯಿ ಏನು ಮಾಡ್ತಾರೆ? ಆ ಊಟ ಮಾಡ್ದಿರೋ ಅಂಥವ್ರಿಗೆ ಚೆನ್ನಾಗಿ ಬೈತಾರೆ. ಯಾಕೋ ಅಡುಗೆ ಎಲ್ಲ ಮಾಡಿಟ್ಟಿದ್ದಲ್ಲ, ಯಾಕೆ ಊಟ ಮಾಡಿಲ್ಲ, ಏನು ನಿನಗೆ ಊಟ ಮಾಡೋದಕ್ಕೆ ತೊಂದರೆ ಅಂತ ಚೆನ್ನಾಗಿ ಬೈತಾರೆ. ಇವಾಗ ಹಂಗೆ ಬೈದಾಗ ಅವನೇನು ಕಾರಣ ಹೇಳ್ಬೋದು? ಅಮ್ಮ ಇಲ್ಲ ಮನೆಯಲ್ಲಿ ಅಡುಗೆ ಮಾಡಿ ಇಟ್ಟು ಹೋಗಿದ್ದಾರೆ, ಅರೆ ಅವ್ನು ತಿಂದಿಲ್ಲ. ಅವಾಗ ಹಂಗೆ ಬೈದ್ರೆ ಅವ್ನೇನು ಕಾರಣ ಹೇಳ್ಬೋದು? ಅವ್ರ ಅಮ್ಮನಿಗೆ ತಿಂದಿರೋ ಇರೋದಕ್ಕೆ ಏನು ಕಾರಣ ಹೇಳ್ತಾನೆ ಸಹಜವಾಗಿ ಅಂತಂದರೆ, ನನಗೆ ಹೊಟ್ಟೆನೇ ಹಸಿಲಿಲ್ಲ, ಅದಕ್ಕೆ ನಾನು ತಿಂದಿಲ್ಲ ಅಂತ ಅಂತಾನೆ. ಯಾಕಂದ್ರೆ ಇಬ್ಬರು ತಿಂದಿಲ್ಲ ಅಂತ ಅಂದ್ಕೊಳ್ಳಿ ಸರಿಯಾಗಿ. ಅವರಮ್ಮ ಏನು ಮಾಡ್ತಾರೆ? ಬಂದು ಇಬ್ಬರನ್ನ ಬೈತಾರೆ. ಯಾಕಂದ್ರೆ ಅಡುಗೆ ಮಾಡಿ ಇಟ್ಟಿದ್ದಲ್ಲ, ಯಾಕೆ ಊಟ ಮಾಡಿಲ್ಲ ಅನ್ನೋ ಚೆನ್ನಾಗಿ ಬೈತಾರೆ. ಯಾಕೆ ತಿಂದಿಲ್ಲ ಅಂತಂದ್ರೆ ಏನು ಹೇಳ್ತಾರೆ? ಅವ್ರ ಕಾರಣ, ಅಯ್ಯ ನಮಗೆ ಹೊಟ್ಟೆ ಹಸಿರಿಲ್ಲ ಬಿಡು, ಅದಕ್ಕೆ ನಮ್ಗೆ ತಿನ್ಬೇಕು ಅನಿಸ್ತದೆ, ತಿಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಆಗ ಒಂದು ವ್ಯಕ್ತಿ ಅವನು ಊಟ ಮಾಡಿಲ್ಲ ಅಂತಂತಂದ್ರೆ ಅದಕ್ಕೇನು ಕಾರಣ ಆಗಿರುತ್ತೆ? ಅವನಿಗೆ ಹಸಿವೆ ಇಲ್ಲ, ಅದಕ್ಕೋಸ್ಕರ ಊಟ ಮಾಡಿರೋದಿಲ್ಲ. ಅದೇ ರೀತಿ ಒಂದು ವ್ಯಕ್ತಿ ದೇವರ ವಾಕ್ಯವನ್ನ ಓದಲಿಲ್ಲ ಅಥವಾ ಓದ್ತಾ ಇಲ್ಲ ಅಂತಂತಂದರೆ ಅವನಿಗೆ ಹಸಿವೆ ಇಲ್ಲ. ಒಬ್ಬನಿಗೆ ಚೆನ್ನಾಗಿ ಹೊಟ್ಟೆ ಹಸಿತಾ ಇದ್ರೆ ಅವನು ಚೆನ್ನಾಗಿ ಊಟ ಮಾಡ್ತಾನೆ. ಆದರೆ ಹಸಿವೆ ಇಲ್ಲದಿರುವಂಥ ವ್ಯಕ್ತಿ ಅವನಿಗೆ ಎಷ್ಟೇ ಊಟ ಕೊಟ್ರು ಅವನು ಬೇಡ ಅಂತಾನೆ, ತಿರಸ್ಕರಿಸ್ತಾನೆ. ಅದೇ ರೀತಿ ನನ್ನಲ್ಲಿ ನಿಮ್ಮಲ್ಲಿ ಹಸಿವೆ ಅನ್ನೋದಿದ್ರೆ, ವಾಕ್ಯವನ್ನು ಓದಬೇಕು ಅಂತ ಹಸಿವೆ ನಮಗಿದ್ರೆ ನಾವೇನು ಮಾಡ್ತೀವಿ? ವಾಕ್ಯವನ್ನು ಚೆನ್ನಾಗಿ ಓದ್ತೀವಿ. ಆದರೆ ನಮಗೆ ಹಸಿವು ಇಲ್ಲ ಅಂತಂತಂದ್ರೆ ನಾವೇನು ಮಾಡ್ತೀವಿ? ವಾಕ್ಯವನ್ನ ಓದೋದಿಲ್ಲ. ನಮಗೆ ಆನೆ ಬಗ್ಗೆ ಚೆನ್ನಾಗಿ ಗೊತ್ತು. ಆನೆ ಏನು ಮಾಡುತ್ತೆ ಅಂತಂತಂದ್ರೆ ದಿವಸದ 24 ಗಂಟೆಯಲ್ಲಿ 16 ಗಂಟೆ ಅದು ತಿನ್ನೋದೇ ಅಂತ ಅದ್ರ ಕೆಲಸ. ಆನೆಗೆ ದೊಡ್ಡ ಕೆಲಸ ಏನು ಅಂತಂದ್ರೆ ತಿನ್ನೋದೇ ಕೆಲಸ. ಅದ್ರದ್ದು ಬಿಡುವಿಲ್ದ್ರೆ ಅದು ತಿಂತಾ ಇರುತ್ತೆ. ದಿವಸಕ್ಕೆ 16 ಗಂಟೆ ತಿನ್ನುತ್ತಂತೆ. ಆನೆ 16 ಅವರ್ ತಿಂದಿಲ್ಲ ಅಂತಂದ್ರೆ ಅದ್ರ ಕೈಲಿ ಇರೋಕ್ಕಾಗಲ್ಲ, ಫುಲ್ಲು ಸುಸ್ತಾಗಿ ಸೊರವಾಗ್ಬಿಡುತ್ತೆ ಅದು. ಈಗ 16 ಗಂಟೆ ಆನೆ ತಿನ್ಬೇಕು. ಏನಕ್ಕೆ ಅಷ್ಟೊಂದು ತಿನ್ನುತ್ತೆ? ಅದ್ರ ಹೊಟ್ಟೆ ಅಷ್ಟು ದೊಡ್ಡದು. ಆಗ ಅಷ್ಟು ದೊಡ್ಡ ಹೊಟ್ಟೆ ಇದ್ದು ಅಷ್ಟೊಂದು ಹಸಿವು ಅದಕ್ಕಾಗತ್ತೆ. ಅದಕ್ಕೆ ಏನು ಮಾಡ್ತಾರಲ್ಲ, 16 ಅವರು ತಿಂತಾನೆ ಇರುತ್ತೆ. ಆಗ ಒಬ್ಬನಿಗೆ ಎಷ್ಟು ಹಸಿವಿರುತ್ತೋ ಅವನು ಅಷ್ಟು ತಿಂತಾನೆ. ನಮಗೆ ಹೆಚ್ಚಿನ ಹಸಿವು ವಾಕ್ಯವನ್ನು ಓದ್ಬೇಕಂತಿದ್ರೆ ನಾವು ಹೆಚ್ಚಿಗೆ ವಾಕ್ಯವನ್ನು ಓದ್ತೀವಿ. ನಮಗೆ ವಾಕ್ಯವನ್ನು ಓದಬೇಕಂತ ಹಸಿವಿಲ್ಲ ಅಂತಂತಂದ್ರೆ ಬೈಬಲ್ನ ಪಕ್ಕದಲ್ಲಿ ಇಟ್ಟಿದ್ರು ಕೂಡ ಬೈಬಲ್ನ ಸುಮ್ಮನೆ ಹಂಗೆ ಬಿಟ್ಬಿಟ್ಟು ನಾವು ಬೇರೆ ಏನೋ ಮಾಡ್ತಾ ಇರ್ತೀವಿ. ಆಗ ಇವತ್ತು ಒಂದು ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮಗೆ ದೇವರ ವಾಕ್ಯವನ್ನು ಓದಬೇಕಂತ ಹಸಿವು ಇದೆಯಾ? ದೇವರ ವಾಕ್ಯವನ್ನು ಓದಬೇಕನ್ನುವಂಥ ಒಂದು ಹಸಿವಿನಿಂದ ನೀವು ವಾಕ್ಯವನ್ನು ಓದುವಂಥವರಾಗಿದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಒಂದು ದಿನ ಪೂರ್ತಿ ನಿಮಗೆ ಊಟ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ,
ಅವಾಗೇನಾಗುತ್ತೆ, ಹೊಟ್ಟೆ ಹಸಿದು ನಿದ್ರಾಣ ಆಗಿ ಸುಸ್ತಾಗಿ ಅಯ್ಯೋ ಊಟನೇ ಸಿಗ್ಲಿಲ್ಲವಪ್ಪ ಇವತ್ತು ಅಂತ ಸೊರಗೋಗ್ತೀರ. ಅದೇ ಥರನೇ ಒಂದು ದಿನ ಒಂದು ವೇಳೆ ಕಾರಣಾಂತರಗಳಿಂದ ದೇವರ ವಾಕ್ಯವನ್ನು ನಿಮ್ಮ ಕೈಯಿಂದ ಓದೋಕ್ಕಾಗಿಲ್ಲ ಅಂತಂದ್ರೆ ನೀವು ಹಸಿವೆಗೊಂಡು ನಿದ್ರಾಣನಾಗಿ ಸೊರಗಿ ಹೋಗಿ ಅಯ್ಯೋ ಇವತ್ತು ವಾಕ್ಯನೇ ಓದೋಕ್ಕಾಗಿಲ್ವಲ್ಲ ಅನ್ನೋಂಥ ಒಂದು ಬಾಧೆ ಸಂಕಟ ನಿಮ್ಗೆ ಉಂಟಾಗ್ತಾ ಇದೆಯಾ? ಒಂದು ವೇಳೆ ಆ ಥರ ಸಂಕಟ ಬಾಧೆಗಳು ಉಂಟಾಗ್ತಾ ಇದೆ ಅಂತಂದ್ರೆ ನಿಮಗೆ ವಾಕ್ಯವನ್ನು ಓದೋದಕ್ಕೆ ಹಸಿವೆ ಇದೆ ಅಂತ ಅರ್ಥ. ಆದ್ರೆ ದಿನ ಪೂರ್ತಿ ವಾಕ್ಯ ಓದಿಲ್ಲ ಅಂದ್ರು, ವಾರ ಪೂರ್ತಿ ವಾಕ್ಯ ಓದಿಲ್ಲ ಅಂದ್ರು, ತಿಂಗಳು ಪೂರ್ತಿ ವಾಕ್ಯ ಓದಿಲ್ಲ ಅಂತಂದ್ರೆ ನಿಮಗೆ ದೇವರ ವಾಕ್ಯವನ್ನು ಓದಬೇಕನ್ನುವಂತ ಹಸಿವು ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ಆದ್ರೆ ನಾನು ನೀವು ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಹೆಚ್ಚಾಗಿ ಹಸಿವೆಗೊಳ್ಳೋಣ, ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಓದುವಂತವರಾಗಿರೋಣ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಹೇಳಿದಂತ ಮಾತು, ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದಲೇ ಬದುಕುವುದಿಲ್ಲ, ದೇವರ ಮಾತಿನಿಂದ ಬರುವಂತ ಒಂದೊಂದು ಮಾತಿನಿಂದ ಅವನು ಬದುಕುವನೆಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾರೆ. ಆಗ ನಾನು ನೀವು ದೇವರ ಬಾಯಿಂದ ಬರುವಂತ ಈ ಒಂದೊಂದು ಮಾತಿನಿಂದ ನಾವು ಬದುಕ್ತೀವಿ. ಹಲ್ಲೆಲೂಯ. ಅದರಿಂದ ನಾವೇನ್ ಮಾಡಬೇಕು, ದೇವರ ವಾಕ್ಯವನ್ನ ಹೆಚ್ಚಾಗಿ ಓದುವಂತವர்களಾಗಿ ಇರಬೇಕು. ಸಹಜವಾಗಿ ಹಸಿವು ಎಲ್ಲರಿಗೂ ಆಗುತ್ತೆ. ಹಸಿವು ಅನ್ನೋದು ದೇವರು ಮನುಷ್ಯರಲ್ಲಿಟ್ಟಿರುವಂತ ಸಾಮಾನ್ಯವಾದ ಒಂದು ಕ್ರಿಯೆ. ಆಗ ಒಂದು ವ್ಯಕ್ತಿ ತನ್ನ ಹಸಿವೆಗೊಳ್ತಾನೆ ಅಂದ್ರೆ ಅದು ಏನನ್ನು ಸೂಚಿಸುತ್ತೆ? ಯಾರಿಗೊಬ್ಬರಿಗೆ ಹಸಿವಾಗುತ್ತೆ. ಹಸಿವಾಗುತ್ತೆ ಅಂದ್ರೆ ಅದೇನನ್ನು ಸೂಚಿಸುತ್ತೆ? ಹಸಿವಾಗುತ್ತೆ ಅಂದ್ರೆ ಅದೇನನ್ನು ಸೂಚಿಸುತ್ತೆ ಅಂತಂದ್ರೆ ಆ ವ್ಯಕ್ತಿ ಆರೋಗ್ಯಕರವಾಗಿದ್ದಾನೆ ಅನ್ನೋದನ್ನ ಸೂಚಿಸುತ್ತೆ. ಆದ್ರೆ ಒಂದು ವ್ಯಕ್ತಿಗೆ ಹಸಿವೆ ಆಗಿಲ್ಲ ಅಂತ ಅನ್ಕೊಳ್ಳಿ, ಅದೇನನ್ನು ಸೂಚಿಸುತ್ತೆ? ಹಸಿವಾಗಿಲ್ಲ ಅಂದ್ರೆ ಎಷ್ಟೋದಕ್ಕೆ ತುಂಬಾ ಒಳ್ಳೇದು. ಅನೇಕರು ಏನ್ ಹೇಳ್ತಾರೆ ಅಂದ್ರೆ, ಒಂದಿಷ್ಟು ಅನ್ನ ತಿನ್ನಕ್ಕೆ ನಾನು ಎಷ್ಟು ಕಷ್ಟ ಪಡ್ಬೇಕಪ್ಪ, ಅಯ್ಯೋ ಈ ಹೊಟ್ಟೆ ಅನ್ನೋದೇ ಇರಲಿಲ್ಲ ಅಂತಿದ್ರೆ ನಾನು ಕಷ್ಟಪಡೋಕೆ ಇರ್ತಾ ಇರಲಿಲ್ಲ, ಆಯಾಗಿರ್ಬೋದಾಗಿತ್ತು. ಇಷ್ಟು ಅನ್ನ ತಿನ್ನೋದಕ್ಕೆ ನಾನು ಎಷ್ಟು ಕಷ್ಟ ಪಡಬೇಕು, ಎಷ್ಟು ಮಾತು ಕೇಳಬೇಕು, ಎಷ್ಟು ಬಯಸ್ಕೊಳ್ಬೇಕು ಅಂತ ಅನ್ನೋರು ಇರ್ತಾರೆ. ಹೊಟ್ಟೆನೇ ಹಸಿಲ್ಲ ಅಂದ್ರೆ ಚೆನ್ನಾಗಿರೋದಲ್ಲ, ಊಟನೇ ಮಾಡಂಗಿಲ್ಲ ಅಂದ್ರೆ ಚೆನ್ನಾಗಿರೋದಲ್ಲ ಅಂತ ಅನೇಕರು ಅನ್ಕೊಳ್ತಾರೆ. ಆದ್ರೆ ಹೊಟ್ಟೆ ಹಸಿದ್ರೆ ಅವನ ಆರೋಗ್ಯವಾಗಿದ್ದಾನೆ. ಹೊಟ್ಟೆ ಹಸಿದಿಲ್ಲ ಅಂತಂತಂದ್ರೆ ಅವನಿಗೆ ಆರೋಗ್ಯ ಇಲ್ಲ ಅಂತ ಅರ್ಥ. ಆರೋಗ್ಯಕರವಾಗಿರುವಂಥ ವ್ಯಕ್ತಿಗೆ ಹೊಟ್ಟೆ ಹಸಿಯುತ್ತೆ, ಆರೋಗ್ಯ ಸರಿ ಇಲ್ಲದಿರುವಂಥ ವ್ಯಕ್ತಿಗೆ ಹೊಟ್ಟೆ ಹಸಿಯೋದಿಲ್ಲ. ಇವ್ ನೀವು ಸಹಜವಾಗಿ ಡಾಕ್ಟರ್ ಹತ್ರ ಹೋಗ್ತೀರಾ ಅನ್ಕೊಳ್ಳಿ, ಏನೋ ಜ್ವರನೋ ಮತ್ತೊಂದು ಏನೋ ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಏನ್ ಮಾಡ್ತಾರೆ, ನಿಮ್ಮನ್ನ ಅನೇಕ ಪ್ರಶ್ನೆ ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ? ನೀವು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅಂತಾರೆ. ಮೋಷನ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಾ ಅಂತಾರೆ. ಹಿಂಗೆ ಏನೇನೋ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದ್ರೆ, ಚೆನ್ನಾಗಿ ಹೊಟ್ಟೆ ಹಸಿಯುತ್ತೆ ನಿಮಗೆ, ಚೆನ್ನಾಗಿ ಊಟ ಮಾಡ್ತೀರಾ ಅಂತ ಕೇಳ್ತಾರೆ. ಯಾಕೆ ಡಾಕ್ಟ್ರು ನೀವು ಚೆನ್ನಾಗಿ ಹೊಟ್ಟೆ ಹಸಿಯುತ್ತಾ, ಚೆನ್ನಾಗಿ ಊಟ ಮಾಡ್ತೀರಾ ಅಂತ ಕೇಳ್ತಾರೆ? ಯಾಕೆ ಅಂತಂತಂದ್ರೆ ಒಂದು ವ್ಯಕ್ತಿಗೆ ಚೆನ್ನಾಗಿ ಹೊಟ್ಟೆ ಹಸಿಯುತ್ತೆ ಅಂತಂದ್ರೆ ಅವನು ಹೊಟ್ಟೆ ಹಸಿದು ಚೆನ್ನಾಗಿ ಊಟ ಮಾಡ್ತಾನೆ ಅಂತಂದ್ರೆ ಅವನು ಆರೋಗ್ಯಕರವಾಗಿ ಇದ್ದಾನೆ ಅಂತ ಅರ್ಥ. ಆದ್ರೆ ಡಾಕ್ಟರ್ ಕೇಳಿದಾಗ, ಏನಮ್ಮ ಚೆನ್ನಾಗಿ ಹೊಟ್ಟೆ ಹಸಿಯುತ್ತಾ ನಮಗೆ, ಊಟ ಎಲ್ಲ ಚೆನ್ನಾಗಿ ಮಾಡ್ತೀರಾ ಟೈಮ್ಗೆ ಅಂತಂದ್ರೆ, ಅಯ್ಯೋ ಇಲ್ಲ ಡಾಕ್ಟರ್, ಹೊಟ್ಟೆನೇ ಹಸಿದಿಲ್ಲ ಡಾಕ್ಟರ್, ನಂಗೆ ಜ್ಞಾಪಕನೇ ಬರೋದಿಲ್ಲ ಡಾಕ್ಟರ್ ಊಟ ಮಾಡ್ಬೇಕು ಅಂತ, ಯಾವಾಗೋ ಸಲ ಊಟ ಮಾಡ್ತೀನಿ ಅಂತಂದ್ರೆ, ಏನಮ್ಮ ಹಂಗಂತ ಇದೆಯಾ, ಹೊಟ್ಟೆನೇ ಹಸಿಲ್ಲ ಸರ್ ನಿಮ್ಗೆ, ಊಟನ ಕರೆಕ್ಟಾಗಿ ಮಾಡಲ್ವಾ, ಹಾಗಾದ್ರೆ ಬರ್ಕೊಡ್ತೀನಿ. ಏನು ಬರ್ಕೊಡ್ತೀನಿ ಡಾಕ್ಟರ್ ಅಂದ್ರೆ, ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಅಂತಾರೆ. ಯಾಕೆ ಡಾಕ್ಟರ್ ಅಂತಂದ್ರೆ, ಏನೋ ಹೊಟ್ಟೆಲಿ ಏನಾಗೈತೆ ನೋಡೋಣ, ಅಲ್ಸರ್ ಬಂದೈತೋ, ಗ್ಯಾಸ್ಟ್ರಿಕ್ ಆಗೈತೋ, ಮತ್ತೊಂದಾಗೈತೋ ನೋಡೋಣ ಅಂದ್ರೆ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ತಗೊಳಮ್ಮ, ನಿನ್ಗೆ ಯಾಕೆ ಹೊಟ್ಟೆನೇ ಹಸಿಯಲ್ಲ ಅಂತ ಹೇಳ್ತೀಯಲ್ಲ, ಊಟನೇ ಸರಿಯಾಗಿ ಮಾಡಲ್ಲ ಅಂತೀಯಲ್ಲ ಅಂತ ಅಂದ್ಬಿಡ್ತಾರೆ. ಆಗ ಹೊಟ್ಟೆ ಹಸಿಲಿಲ್ಲ ಅಂತಂತಂದ್ರೆ ಅವನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಹೊಟ್ಟೆ ಹಸಿದ್ರೆ ಒಂದು ವ್ಯಕ್ತಿ ಆರೋಗ್ಯಕರವಾಗಿ ಇದ್ದಾನೆ ಅಂತ ಅರ್ಥ. ಅದೇ ಥರನೇ ನಮ್ಮಲ್ಲಿ ವಾಕ್ಯದ ಮೇಲೆ ಹಸಿವು ಅನ್ನೋದಿದ್ರೆ ನಾವು ಆರೋಗ್ಯಕರವಾಗಿದ್ದೀವಿ ಅಂತ ಅರ್ಥ. ನಮ್ಮಲ್ಲಿ ವಾಕ್ಯದ ಮೇಲೆ ಹಸಿವು ಇಲ್ಲ ಅಂತಂತಂದ್ರೆ ನಮ್ಮಲ್ಲಿ ಏನೋ ಕೆಟ್ಟೋಗಿದೆ ಅಂತ ಅರ್ಥ. ಆಗ ನಮ್ಮಲ್ಲಿ ವಾಕ್ಯದ ಮೇಲೆ ಹಸಿವು ಇಲ್ಲ ಅಂತಂದ್ರೆ ಅರ್ಥ ಏನು? ಹಾಗಂದ್ರೆ ಅರ್ಥ ಏನಂತಂದ್ರೆ ನಮ್ಮ ದೇವರ ಮಧ್ಯದಲ್ಲಿ ಸಂಬಂಧ ಕೆಟ್ಟೋಗಿದೆ ಅಂತ ಅರ್ಥ. ನಮ್ಮ ಶರೀರ ಆರೋಗ್ಯವಾಗಿದ್ರೆ ಅದು ಮಾಡ್ಬೇಕಾಗಿರೋ ಕೆಲಸ ಮಾಡಿ ಹಸಿವೆಯನ್ನು ಉತ್ಪತ್ತಿ ಮಾಡುತ್ತೆ. ನಮ್ಮ ಶರೀರ ಆರೋಗ್ಯಕರವಾಗಿಲ್ಲ ಅಂತಂತಂದ್ರೆ ಅದು ಹಸಿವನ್ನು ಉತ್ಪತ್ತಿ ಮಾಡಲ್ಲ. ಅದೇ ರೀತಿ ನಮಗೆ ದೇವರೊಟ್ಟಿಗೆ ಅನ್ಯೋನ್ಯತೆ ಸರಿಯಾಗಿದ್ರೆ ವಾಕ್ಯವನ್ನು ಓದಬೇಕನ್ನೋಂಥ ಹಸಿವು ಬಂದೇ ಬರುತ್ತೆ. ಆದ್ರೆ ನಮಗೆ ವಾಕ್ಯವನ್ನು ಓದಬೇಕನ್ನೋಂಥ ಹಸಿವು ಬರ್ತಾ ಇಲ್ಲ ಅಂತಂತಂದ್ರೆ ದೇವರೊಟ್ಟಿಗೆ ನಮಗೆ ಸಂಬಂಧ ಸರಿ ಇಲ್ಲ ಅಂತ ಅರ್ಥ. ದೇವರೊಟ್ಟಿಗಿನ ಸಂಬಂಧದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ದೂರ ಆಗ್ತಾ ಇದೀವಿ ದೇವರಿಂದ ಅಂತ ಅರ್ಥ. ಅದರಿಂದ ಇವತ್ತು ನೀವೇನ್ ಮಾಡಿ ಅಂತಂತಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹತ್ರ, ಸ್ವಾಮಿ ನನಗೆ ಹೊಟ್ಟೆನೇ ಹಸಿಯಲ್ಲ ಸ್ವಾಮಿ, ಊಟನೇ ಮಾಡ್ಬೇಕು ಅನ್ಸಲ್ಲ ಸ್ವಾಮಿ ಅಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಅಮ್ಮ ಫಸ್ಟ್ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ, ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಬ ಅಂತಾರೆ. ಹೊಟ್ಟೆಲ್ಲ ಏನಾಗಿದೆಯೋ ಏನೋ
ಗಡ್ಡೆ ಗಿಡ್ಡೆ ಏನಾದ್ರು ಬೆಳೀತಾ ಇದ್ದಾನೆ ಒಂದಷ್ಟಪ್ಪ ನಿಂಗೆ ಹೊಟ್ಟೆ ಹಸಿವಾಗ್ತಿದ್ದಂಗೆ ಅಂತ. ಅದೇ ಥರ ಇವತ್ತು ನಿಮಗೇನಾದ್ರು ವಾಕ್ಯವನ್ನು ಓದ್ಬೇಕನ್ನ ಹಸಿವು ಬರ್ತಾ ಇಲ್ಲ, ವಾಕ್ಯನ ಓದ್ಬೇಕಂತಾನೇ ಅನ್ಸಲ್ಲ ಅಂತಂತಂದ್ರೆ ನಿಮಗೂ ಸ್ಕ್ಯಾನಿಂಗ್ ಬರ್ಕೊಡ್ಬೇಕು. ನಿಮ್ಮನ್ನ ನೀವೇ ಸ್ಕ್ಯಾನ್ ಮಾಡ್ಕೊಳ್ಳಿ. ದೇವ್ರ ವಾಕ್ಯ ಹೇಳುತ್ತೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಂತ. ಆಗ ನಿಮ್ಮನ್ನು ನೀವೇ ಏನು ಮಾಡಿ ಪರೀಕ್ಷಿಸ್ಕೊಳ್ಳಿ. ಏನಂತ ಪರೀಕ್ಷಿಸ್ಕೊಳ್ಳಿ? ದೇವರ ವಾಕ್ಯವನ್ನ ನಾನು ಓದದ ಹಾಗೆ, ದೇವರ ವಾಕ್ಯವನ್ನು ಓದಬೇಕನ್ನುವಂಥ ಹಸಿವು ನನ್ನಲ್ಲಿ ಬರದ ಹಾಗೆ ಯಾವ ಕಾರ್ಯ ನನ್ನಲ್ಲಿ ತಡೆಯಾಗಿದೆ ಅನ್ನೋದನ್ನ ಒಂದು ಕ್ಷಣ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ಒಂದು ವೇಳೆ ದೇವರ ವಾಕ್ಯವನ್ನು ಓದಬೇಕನ್ನೋ ಹಸಿವು ನಿಮ್ಮಲ್ಲಿ ಬರದ ಹಾಗೆ ಏನಾದರೂ ಕಾರ್ಯಗಳು ನಮಗೆ ತಡೆಯಾಗಿದೆ ಅಂತ ನಿಮಗೆ ಗೊತ್ತಾದರೆ ಅದನ್ನು ಸರಿ ಮಾಡಿ. ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಹಸಿವುಗೊಂಡು ದೇವರ ವಾಕ್ಯವನ್ನು ಹೆಚ್ಚಾಗಿ ಓದಿ. ಹಲ್ಲೆಲೂಯಾ. ಊಟ ಮಾಡೋದಕ್ಕೆ ಹೊಟ್ಟೆನೇ ಹಸಿತಾ ಇಲ್ಲ, ಊಟ ಮಾಡ್ಬೇಕಂತಾನೆ ಅನ್ಸಲ್ಲ ಅಂತ ಅನ್ಕೊಂಡಿದ್ರೆ ಮೊದಲು ಸ್ಕ್ಯಾನಿಂಗ್ ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿದು ಅದಕ್ಕೆ ಔಷಧಿ ಕೊಟ್ಟು ಸರಿ ಮಾಡಿ ಚೆನ್ನಾಗಿ ಹೊಟ್ಟೆ ಹಸಿ ಊಟ ಮಾಡೋ ಹಾಗೆ ಡಾಕ್ಟರ್ ಮಾಡ್ತಾರೆ. ಅದೇ ಥರ ನನಗೂ ದೇವ್ರ ವಾಕ್ಯವನ್ನು ಓದ್ಬೇಕಂತಾನೇ ಅನ್ಸೋದಿಲ್ಲ ಅಂತ ಇದೆ ಅಂತಂದ್ರೆ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅದನ್ನ ನಾವೇ ಮೊದಲು ಪರೀಕ್ಷೆ ಮಾಡಿಕೊಂಡು ಅದನ್ನ ಸರಿ ಮಾಡಿ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದುವಂತ ಮಟ್ಟಕ್ಕೆ ನಾನು ನೀವು ಬರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿರೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆದ್ರೆ ಒಂದು ವೇಳೆ ಹೊಟ್ಟೆನೇ ಹಸಿಯೋದಿಲ್ಲ, ಊಟ ಮಾಡ್ಬೇಕಂತಾನೆ ಅನ್ಸೋದಿಲ್ಲ ಅಂತ ಪರಿಸ್ಥಿತಿ ಯಾರಿಗಾದ್ರು ಇದ್ದು ಅವ್ರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಏನು ತೊಂದರೆ ಇರ್ಬೋದು, ಸಮಸ್ಯೆ ಇರ್ಬೋದು ಅಂತ ಔಷಧಿ ತಗೊಂಡು ಅದನ್ನ ಸರಿ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡ್ದಿರ ಹೋದ್ರೆ ಏನಾಗುತ್ತೆ? ಏನೋ ಹೊಟ್ಟೆನೇ ಹಸಿಯಲ್ಲ, ತಿನ್ಬೇಕಂತಾನೆ ಅನ್ಸಲ್ಲ, ಇರಲಿ ಕೂಡ ಏನಂತೆ, ಯಾವಾಗೋ ಹೊಟ್ಟೆ ಹಸ್ದಾಗ ಒಂದು ಸ್ವಲ್ಪ ತಿನ್ಕೊಂಡ್ರೆ ಆಯ್ತು ಅಂತ ಹಂಗೇ ಮುಂದುವರೆದ್ರೆ ಏನಾಗುತ್ತೆ? ಹಂಗೇ ಮುಂದುವರೆದ್ರೆ ನಾಳೆ ಒಂದು ದಿವಸ ದೊಡ್ಡ ಅನಾರೋಗ್ಯಕ್ಕೆ ಅದು ಕಾರಣ ಆಗ್ಬಿಡುತ್ತೆ. ನಾಳೆ ಆರೋಗ್ಯ ತೀರಾ ಕೆಟ್ಟೋಗಿ ಡಾಕ್ಟರ್ ಹತ್ರ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡಿ ಏನಾದ್ರು ರಿಪೋರ್ಟ್ ತೆಗೆದು ಅಯ್ಯೋ ಹಿಂಗೆ ಆಗ್ಬಿಟ್ಟಿದೆ, ನೀವು ಮೊದಲೇ ತೋರಿಸ್ಕೊಬೇಕಾಗಿತ್ತು, ಏನು ಹೊಟ್ಟೆ ಹಸಿತಾ ಇಲ್ಲ, ಏನು ತಿನ್ಬೇಕಂತ ಅನಿಸ್ತಾ ಇಲ್ಲ ಅಂತ ತಿಂದಿರಾ ಮಾಡ್ದಿರಾ ಹಂಗೇ ಕಾಲ ಕಳೆದ್ಬಿಟ್ಟಿದ್ದೀರಾ, ಇವಾಗ ನೋಡಿ ಹಿಂಗಾಗಿದೆ ಅಂತ ಡಾಕ್ಟರ್ ನಾವು ಆಘಾತ ಪಡುವಂಥ ವಿಷಯಗಳನ್ನ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅದೇ ಥರ ನಾವು ವಾಕ್ಯ ಏನು ಓದ್ಬೇಕಂತಾನೆ ಅನ್ಸಲ್ಲ, ವಾಕ್ಯ ಓದ್ಬೇಕನ್ನೋ ಆಸೆ ನನ್ನಲ್ಲಿ ಇಲ್ಲ ಅಂತ ಅನ್ಕೊಂಡು ವಾಕ್ಯ ಓದ್ದಿರ ಹಂಗೇ ನಾವು ಮುಂದಿರ್ಕೊಂಡು ಹೋಗ್ತಾ ಇದ್ರೆ ನಾಳೆ ಒಂದು ದೊಡ್ಡ ಆಘಾತಕ್ಕೆ ನಾನು ನೀವು ಸಿಗಾಕೊಳ್ಬೇಕಾಗುತ್ತೆ. ಆದರೆ ಅಂಥ ಸ್ಥಿತಿಗೆ ನಾವು ಹೋಗದ ಹಾಗೆ ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಹಸಿರುಗೊಂಡು ಹೆಚ್ಚಾಗಿ ನಾವು ವಾಕ್ಯವನ್ನು ಓದುವಂತರಾಗಿ ಇರೋಣ. ಹಲ್ಲೆಲೂಯಾ. ಇವತ್ತು ಅನೇಕ ತಾಯಂದಿರ ಸಮಸ್ಯೆ ಏನು ಅಂತಂತಂದ್ರೆ ಅವ್ರ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ. ಎಷ್ಟೋ ಜನ ತಾಯಂದ್ರೆ ಏನು ಮಾಡ್ತಾರೆ, ಅವ್ರ ಮಕ್ಕಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರು ಹೇಳೋ ಮಾತೆ ಅಂತಂದ್ರೆ, ಡಾಕ್ಟರ್ ಇವ್ ಸರಿಯಾಗಿ ಊಟನೇ ಮಾಡೋದಿಲ್ಲ ಡಾಕ್ಟರ್, ಏನಾರು ಔಷಧಿ ಕೊಡಿ ಡಾಕ್ಟರ್, ಕುಡಿಲಿ, ಚೆನ್ನಾಗಿ ಹೊಟ್ಟೆ ಹಸಿಲಿ, ಊಟ ಮಾಡಲಿ ಅಂತ ಹೇಳೋಂಥವ್ರನ್ನ ನಾವು ನೋಡ್ತೀವಿ. ಆದರೆ ವಿಷಯ ಏನು ಅಂತಂತಂದ್ರೆ ಮಕ್ಕಳು ಊಟನೇ ಮಾಡೋದಿಲ್ಲ ಅಂತಲ್ಲ, ಅವ್ರು ಊಟ ಮಾಡ್ತಾರೆ, ಆದರೆ ಮಾಡಬೇಕಾಗಿರೋ ಊಟ ಮಾಡೋದಿಲ್ಲ, ಮಾಡಬಾರ್ದಾಗಿರೋಂಥ ಊಟವನ್ನ ಮಾಡ್ತಾರೆ. ಹಾಗಾದ್ರೆ ಅರ್ಥ ಏನು? ಮಕ್ಕಳು ಏನು ತಿನ್ಬೇಕು? ತಂದೆ ತಾಯಿ ಮಕ್ಕಳು ಏನು ತಿನ್ಬೇಕಂತ ಬಯಸ್ತಾರೆ? ಅನ್ನ ತಿನ್ನಲಿ, ಅನ್ನ ಸಾರು, ಮುದ್ದೆ, ಚಪಾತಿ, ದೋಸೆ, ಇಡ್ಲಿ, ತರಕಾರಿ, ಪಲ್ಯ, ಹಣ್ಣು ಹಂಪಲು ಹಿಂಗೆ ತಿನ್ನಲಿ ಅಂತ ಬಯಸ್ತಾರೆ. ಆದರೆ ಮಕ್ಕಳು ಅವನು ತಿನ್ನಲ್ಲ. ಆದರೆ ಮಕ್ಕಳು ಏನು ತಿಂತಾರೆ? ಮಕ್ಕಳು ಕುರ್ಕುರೆ, ಬಿಸ್ಕೆಟು, ಚಿಪ್ಸು, ಆ ಬೇಕರಿಯಲ್ಲಿ ಸ್ವೀಟು, ಬನ್ನು, ಕೇಕು ಈ ಥರ ತಿಂತೀವಿ ಅಂತಾರೆ. ಆಗ ಈ ಥರ ಐಟಮ್ಗಳು ಎಷ್ಟು ಕೊಟ್ಟರು ಕೂಡ ತಿಂತಾರೆ. ಅನ್ನ ಸ್ವಲ್ಪ ತಿನ್ನು, ಮುದ್ದೆ ಸ್ವಲ್ಪ ತಿನ್ನು, ತರಕಾರಿ ಸ್ವಲ್ಪ ತಿನ್ನು ಅಂದರೆ ತಿನ್ನಲ್ಲ. ಅವಾಗ ಇವ್ರೇನು ಮಾಡ್ತಾರೆ? ಅಯ್ಯೋ ಇವರು ಅನ್ನ ತಿನ್ನು, ಮುದ್ದೆ ತಿನ್ನು, ಚಪಾತಿ ತಿನ್ನು, ಏನು ತಿನ್ನೋದೆಲ್ಲ ತಿಂದರೆ ಹಸ್ಕೊಂಡೇ ಇರ್ತಾರೆ. ಆಗ ಅಯ್ಯೋ ತಿಂದರೆ ಹಸ್ಕೊಂಡೇ ಇರ್ತಾರಲ್ಲ, ಹೋಗ್ಲಿ ಇದನ್ನಾದ್ರೂ ತಿನ್ನಲಿ ಅಂತ ಅಂದ್ಬಿಟ್ಟು ಆ ಬ್ರೆಡ್ಡು, ಕೇಕು, ಬನ್ನು, ಬಿಸ್ಕೆಟು, ಕುರ್ಕುರೆ ಅದು ಇವು ಕೊಡ್ತಾ ಇರ್ತಾರೆ. ಏನು ತಿಂದ್ರೆ ಹೊಟ್ಟೆ ಹಸ್ಕೊಂಡಿರ್ತಾರಲ್ಲ ಅಂತ. ಆಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟ್ರೇ ಊಟನೇ ಮಾಡಲ್ಲ ಡಾಕ್ಟ್ರೆ, ಬರೀ ಆ ಕುರ್ಕುರೆ, ಚಿಪ್ಸು, ಅದ್ಯಾರೋ ಬ್ರೆಡ್ಡು, ಕೇಕು ಇವುಗಳೇ ತಿನ್ಕೊಂಡಿರ್ತಾನೆ, ಊಟನೇ ಅನ್ನನೇ ತಿನ್ನಲ್ಲ ಡಾಕ್ಟ್ರೆ ಅಂತ ಅಂತಾರೆ. ಆಗ ಅನೇಕರ ಸಮಸ್ಯೆ ಏನಂತಂದ್ರೆ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ ಅಂತ. ಆದರೆ ಅವ್ರು ಊಟನೇ ಮಾಡಲ್ಲ ಅಂತಲ್ಲ, ಮಾಡ್ತಾರೆ, ಆದರೆ ತಿನ್ಬೇಕಾದ್ರನ್ನ ತಿನ್ನಲ್ಲ, ತಿನ್ಬಾರ್ದಾಗಿರೋದನ್ನ ಅವ್ರು ತಿಂತಾ ಇರ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಏನು ತಿಂತಾರೆ ಅಂತ. ಒಳ್ಳೆ ಊಟವನ್ನು ಮಕ್ಕಳು ಮಾಡಬೇಕು, ಮತ್ತು ಒಳ್ಳೆ ಊಟವನ್ನು ತಂದೆ ತಾಯಿಗಳ ಮಕ್ಕಳಿಗೆ ಮಾಡಿಸ್ಬೇಕು. ಕೆಟ್ಟ ಊಟದಿಂದ ಮಕ್ಕಳು ದೂರ ಇರಬೇಕು, ಜಂಕ್ ಫುಡ್ಡಿಂದ ದೂರ ಇರಬೇಕು. ಈ ಬೇಕರಿಗಳಲ್ಲಿ, ಅಂಗಡಿಗಳಲ್ಲಿ ಮಾಡೋವಂಥದ್ದು, ಪ್ಯಾಕೆಟ್ಗಳಲ್ಲಿ ಬರೋವಂಥದ್ದು ಇವೆಲ್ಲ ಮಕ್ಕಳಿಗೆ ಒಳ್ಳೆಯದೇ ಅಲ್ಲ. ಆದರೆ ಇವತ್ತೆಲ್ಲ ಏನು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ತಂದು ಪ್ಯಾಕೆಟ್ಗಳ ಮೇಲೆ ಪ್ಯಾಕೆಟ್ಗಳು ತಿನ್ನಿಸ್ತಾ ಇರ್ತಾರೆ. ಮಕ್ಕಳಿಗೆ ಜಂಕ್ ಫುಡ್ನ ರೂಢಿ ಮಾಡಬಾರ್ದು. ಮನೇಲಿ ಮಾಡುವಂಥ ಅಡುಗೆಯನ್ನು ಅವ್ರಿಗೆ ತಿನ್ನಿಸಿ ಅವರು ಹೊಟ್ಟೆ ಹಸಿವು ತೀರಿಸ್ಕೊಳ್ಳೋ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ.
ಜಂಕ್ ಫುಡ್ ತಿಂದರೆ ಮಕ್ಕಳ ಮೇಲೆ ಅದು ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಸರಿ, ಆದರೆ ಮಕ್ಕಳು ಇಂಥ ಪರಿಸ್ಥಿತಿ ಮಾಡ್ತಾರೆ. ಆಗ ಮಕ್ಕಳು ತಿನ್ಬೇಕಾಗಿರೋದು ತಿನ್ನಲ್ಲ, ತಿನ್ನಬಾರ್ದಾಗಿರೋದನ್ನ ಅವ್ರು ತಿನ್ನುವಂಥವ್ರಾಗಿರ್ತಾರೆ. ಆಗ ಅವ್ರು ತಿನ್ನಬಾರ್ದಾಗಿರುವಂಥ ಕಾರ್ಯಗಳು ತಿನ್ನಬೇಕಾಗಿರುವಂಥದ್ದನ್ನು ತಿನ್ನದ ಹಾಗೆ ತಡೀತಾ ಇದೆ. ಹಂಗಂದ್ರೆ ಅವ್ರು ತಿನ್ಬೇಕಾಗಿರೋದೇನು? ಅನ್ನ ಸಾರು ಮುದ್ದೆ ಇಂಥವ್ನು ತಿನ್ನಬೇಕು. ತಿನ್ನಬಾರ್ದಾಗಿರೋದೇನು? ಈ ಜಂಕ್ ಫುಡ್ಗಳನ್ನ ತಿನ್ನಬಾರ್ದು. ಆದರೆ ಈ ಜಂಕ್ ಫುಡ್ಗಳು ಅವ್ರು ತಿನ್ಬೇಕಾಗಿರುವಂಥ ಒಳ್ಳೆಯ ಊಟವನ್ನು ತಿನ್ನದ ಹಾಗೆ ಅದು ತಡೀತಾ ಇದೆ. ಅದೇ ರೀತಿಯಾಗಿಯೇ ನಾನು ನೀವು ಸೇವಿಸಬೇಕಾಗಿರುವಂಥ ಒಳ್ಳೆಯ ಕಾರ್ಯಗಳನ್ನು ಸೇವಿಸದ ಹಾಗೆ ಬೇಡದಿರುವಂಥ ಕೆಟ್ಟ ಕಾರ್ಯಗಳು ನಮ್ಮನ್ನ ತಡೀತಾ ಇದೆ. ನಾವು ಅನ್ಕೊಳ್ತೀವಿ ಚಿಕ್ಕ ಮಕ್ಕಳೇ ಬರೀ ಜಂಕ್ ಫುಡ್ ತಿನ್ನೋದು, ಸರಿಯಾಗಿ ತಿನ್ಬೇಕಾದ್ರೆ ತಿನ್ನೋದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಅದ್ರ ವಿಷಯ ಏನಂತಂದ್ರೆ, ನಾನು ನೀವು ಸಹ ದೇವರ ವಾಕ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಕೆಟ್ಟ ಜಂಕ್ ಫುಡ್ಗಳನ್ನ ತಿಂತಾ ಇರ್ತೀವಿ. ತಿನ್ನಬೇಕಾಗಿರುವಂಥ ದೇವ್ರ ವಾಕ್ಯ ಆಗಿರುವಂಥ ಜೀವಕರವಾದ ಆಹಾರವಾಗಿರುವಂಥ ದೇವ್ರ ವಾಕ್ಯವನ್ನ ತಿನ್ನೋದಿಲ್ಲ. ಆಗ ನಾನು ನೀವು ತಿನ್ನುವಂಥ ಜಂಕ್ ಫುಡ್ ಯಾವುದು? ನಾನು ನೀವು ದೇವ್ರ ವಾಕ್ಯ ಎನ್ನುವಂಥ ಜೀವಕರವಾದ ಆಹಾರವನ್ನು ಸೇವಿಸಬೇಕು. ಅದನ್ನು ಸೇವಿಸ್ತೀರಾ ಮಕ್ಕಳ ಥರನೇ ನಾವು ಜಂಕ್ ಫುಡ್ ತಿಂತಾ ಇರ್ತೀವಿ. ಯಾವ್ದು ಆ ಜಂಕ್ ಫುಡ್ಗಳು? ಆ ಜಂಕ್ ಫುಡ್ಗಳು ಯಾವುದು ಅಂತಂತಂದ್ರೆ, ಮೊದಲು ನೀವು ತಿನ್ನೋದು ನಿಮ್ಮ ಮೊಬೈಲು. ಹಾಗಾದ್ರೆ ನಿಮ್ಮ ಮೊಬೈಲ್ನೇ ತಿಂತೀರಾ ಅಂತಲ್ಲ, ನಿಮ್ಮ ಮೊಬೈಲಲ್ಲಿ ನೀವು ನೋಡುವಂಥ ಕಾರ್ಯಗಳು ದೇವರ ವಾಕ್ಯವನ್ನು ಓದಬೇಕೆನ್ನುವಂಥ ಹಸಿವನ್ನ ಕೊಂದು ಹಾಕಿ ಅದರಲ್ಲಿ ನಿಮ್ಮ ಸಮಯವನ್ನು ಎಳ್ಕೊಂಡು ಹೋಗಿ ನಿಮ್ಮನ್ನು ದಾರಿ ತಪ್ಪಿಸುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಕೆಲಸಗಳು ಹೋಗ್ತಾರೆ, ದಿನ ಎಲ್ಲ ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ, ಮನೆಗೆ ಬಂದು ರಾತ್ರಿ ಊಟ ಮಾಡ್ಬಿಟ್ಟು ಒಂದು 8 ಗಂಟೆಗೆ ಆನಂತರ ಏನು ಮಾಡ್ತಾರೆ ಅಂತಂತಂದ್ರೆ ಮೊಬೈಲ್ ತಗೊಳ್ತಾರೆ. ಮೊಬೈಲ್ ತಗೊಂಡು ಮಲಗೋವರೆಗೂ ಆ ಮೊಬೈಲ್ಗಳನ್ನ ತಳ್ಕೊಂಡೇ ಕೂತಿರ್ತಾರೆ. ಶಾರ್ಟ್ಸ್ ನೋಡು, ರೀಲ್ಸ್ ನೋಡು, ಪೋಸ್ಟ್ ನೋಡು, ಸ್ಟ್ಯಾಟಸ್ ನೋಡು, ಆ ಕಡೆ ಏನೋ ವಿಡಿಯೋ ನೋಡು, ಈ ಕಡೆ ಏನೋ ಮತ್ತೊಂದು ನೋಡು, ಚಾಟ್ ಮಾಡು, ವಿಡಿಯೋ ಕಾಲ್ ಮಾಡು, ಮತ್ತೊಂದು ಮಾಡು ಅಂತ ಮೊಬೈಲಲ್ಲೇ ಸಮಯ ಕಳ್ಕೊಂಡು ಕೂತಿರ್ತಾರೆ. ಕೇಳಿದ್ರೆ ಬೆಳಗ್ಗೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೆ, ಮೊಬೈಲೇ ನೋಡಿಲ್ಲ, ಒಂದು ಸ್ವಲ್ಪ ಮೊಬೈಲ್ ಆಡಂಗೂ ಇಲ್ವಾ ನಾನು ಅಂತಂತಾರೆ. ಆಗ ಅನೇಕರು ವಾಕ್ಯವನ್ನ ಅವ್ರು ಧ್ಯಾನ ಮಾಡ್ಬೇಕಾಗಿರೋ ಸಮಯದಲ್ಲಿ ವಾಕ್ಯವನ್ನ ಧ್ಯಾನ ಮಾಡಿದರ ಅವ್ರನ್ನ ತಡಿತಾ ಇರೋದು ಯಾರು ಅಂತಂದ್ರೆ ಅವ್ರ ಮೊಬೈಲ್. ಇನ್ನು ಅನೇಕರು ಏನ್ ತಿಂತಾರೆ ಅಂತಂದ್ರೆ ಟಿವಿನ ತಿಂತಾರೆ. ಹಂಗಂತಂದ್ರೆ ಟಿವಿ ಹಾಕ್ಬಿಟ್ಟು ಟಿವಿಗಳಲ್ಲಿ ಸೀರಿಯಲ್ಗಳ ಮೇಲೆ ಸೀರಿಯಲ್ಗಳು. ಇವಾಗ ಹೆಂಗೆ ಅಂತಂತಂದ್ರೆ ನಾವು ರೈಲ್ವೆ ಸ್ಟೇಷನ್ ಇರುವಾಗ ಒಂದೊಂದ್ಸಲಿ ಗೂಡ್ಸ್ ರೈಲ್ ಬರುತ್ತೆ. ಆ ಗೂಡ್ಸ್ ರೈಲ್ ಹೋಗುತ್ತೆ, ಒಂದು ಇಂಜಿನು, ಅದರಿಂದ ಒಂದು ಬೋಗಿ ಹೋಗುತ್ತೆ, ಇನ್ನೊಂದು ಬೋಗಿ ಹೋಗುತ್ತೆ, ಇನ್ನೊಂದು ಬೋಗಿ ಹೋಗುತ್ತೆ, ಹೋಗ್ತಾನೆ ಇರುತ್ತೆ. ಅದು ಹೋಗೋದೇ ಎಷ್ಟೊತ್ತಾದ್ರೂ ಕೂಡ ನಾವು ಮುಗಿಯೋದೇ ಇಲ್ಲ, ಹೋಗ್ತಾನೆ ಇರುತ್ತೆ ಗೂಡ್ಸ್ ರೈಲು. ಇದೇ ಥರನೇ ಟಿವಿಗಳಲ್ಲೂ ಧಾರಾವಾಹಿ ಅಂತ ಗೂಡ್ಸ್ ರೈಲ್ಗಳು ಹೋಗುತ್ತೆ. ಸಾಯಂಕಾಲ 6 ಗಂಟೆ ಶುರು ಮಾಡಿಬಿಟ್ರೆ 11 ಗಂಟೆ ಹೋಗ್ತಾನೆ ಇರುತ್ತೆ. ಅದು ಒಂದಾದ್ಮೇಲೆ ಒಂದು. ಆಗ ನಮ್ಮ ಜನಗಳು ಏನು ಮಾಡ್ತಾರೆ ಅಂತಂದ್ರೆ ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಇದಾದ್ಮೇಲೆ ಅದು ಅಂತ ಅನ್ಕೊಂಡು ಸೀರಿಯಲ್ಗಳ ಮೇಲೆ ಸೀರಿಯಲ್ಗಳು ನೋಡ್ತಾನೆ ಇರ್ತಾರೆ. ಇಲ್ಲಾಂದ್ರೆ ಏನೋ ಮತ್ತೊಂದು ಯಾರೋ ಪ್ರೋಗ್ರಾಮ್ ಬರುತ್ತೆ, ಆ ಪ್ರೋಗ್ರಾಮ್ ನೋಡು, ಮತ್ತೊಂದು ಕ್ರಿಕೆಟ್ ಬರುತ್ತೆ, ಕ್ರಿಕೆಟ್ ನೋಡು, ಹಿಂಗೆ ಏನೋ ಒಂದು ಕಾರ್ಯಕ್ರಮ ಟಿವಿಯಲ್ಲಿ ಹಾಕೊಂಡು ಒಂದಾದ್ಮೇಲೆ ಒಂದು ಬೋಗಿ ಹೋದಂಗೆ ಒಂದಾದ್ಮೇಲೆ ಒಂದು ಪ್ರೋಗ್ರಾಮ್ ನೋಡ್ಕೊಂಡೇ ಕೂತಿರ್ತಾರೆ. ಕೊನೆಗೇನಾಗುತ್ತೆ, ಅವರು ಓದಬೇಕಾಗಿರುವಂಥ ವಾಕ್ಯವನ್ನು ಓದೋದೇ ಪ್ರಯೋಜನ ಇರುವುದಂತ ಟಿವಿ ಕಾರ್ಯಕ್ರಮ ನೋಡಿಕೊಂಡು ಸಮಯವನ್ನ ಕಳೆಯೋ ರೀತಿಯಲ್ಲಿ ಅದು ಮಾಡುತ್ತೆ. ಆಗ ಮಕ್ಕಳೇನ್ ಮಾಡ್ತಾರೆ, ತಿನ್ಬೇಕಾಗಿರುವಂಥ ಒಳ್ಳೆ ಊಟವನ್ನು ತಿಂದ್ರ ತಿನ್ಬಾರ್ದಾಗಿರುವಂಥ ಕೆಟ್ಟ ಊಟಗಳು ತಿಂದು ಅವರ ಹಸಿವನ್ನು ತೀರಿಸ್ಕೊಂಡು ಆರೋಗ್ಯನ ಕೆಡಿಸ್ಕೊಂತಾರೆ. ಅದೇ ಥರ ವಿಶ್ವಾಸಿಗಳು ಸಹ ಅವರು ಓದಬೇಕಾಗಿರುವಂಥ ಆರೋಗ್ಯಕರವಾಗಿರುವಂಥ ದೇವರ ವಾಕ್ಯವನ್ನು ಓದಿರ ಅದ್ರ ಬದಲಾಗಿ ಟಿವಿಗಳಲ್ಲಿ ಸಮಯವನ್ನು ಕಳೀತಾ, ಮೊಬೈಲ್ಗಳಲ್ಲಿ ಸಮಯವನ್ನು ಕಳೀತಾ, ತರತರವಾದ ಕಾರ್ಯಕ್ರಮಗಳು, ವಿಡಿಯೋಗಳು, ಮತ್ತೊಂದು ಅದೊಂದು ನೋಡ್ಕೊಂತ ದೇವರ ವಾಕ್ಯವನ್ನು ಓದಿದಾರ ದಿನವನ್ನ ಮುಗಿಸ್ಬಿಟ್ಟು ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ, ವಾಕ್ಯ ಓದಿ ಅಂತಂದ್ರೆ ಎಲ್ಲಿ ಪಾಸ್ಟರ್, ಟೈಮೇ ಇಲ್ಲ ಪಾಸ್ಟರ್ ಅಂತಾರೆ. ಮೊಬೈಲ್ ನೀವು ಸ್ವಿಚ್ ಆಫ್ ಮಾಡಿದ್ರೆ ನಿಮಗೆ ಬೇಜಾನ್ ಟೈಮ್ ಸಿಗುತ್ತೆ, ಟಿವಿನ ನೀವು ಆಫ್ ಮಾಡಿದ್ರೆ ನಿಮಗೆ ಬೇಜಾನ್ ಟೈಮ್ ಸಿಗುತ್ತೆ. ಅದು ಎಲ್ಲಿವರೆಗೂ ನೀವು ಟಿವಿ ಆಫ್ ಮಾಡಲ್ವೋ, ಎಲ್ಲಿವರೆಗೂ ಮೊಬೈಲ್ನ ಆಫ್ ಮಾಡಲ್ವೋ, ನಿಮಗೆ ಅಲ್ಲಿವರೆಗೂ ವಾಕ್ಯ ಓದೋದಕ್ಕೆ ಟೈಮು ಸಿಗೋದಿಲ್ಲ. ಆಗ ನಾನು ನೀವು ಏನು ಮಾಡಬೇಕು ಅಂತಂತಂದ್ರೆ, ಈ ಮೊಬೈಲು, ಟಿವಿ ಅನ್ನುವಂಥದ್ದನ್ನೆಲ್ಲ ಪಕ್ಕಕ್ಕಿಟ್ಟು ದೇವರ ವಾಕ್ಯವನ್ನು ಓದೋದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಅಲ್ಲೇಲೂಯ್ಯ. ಅನೇಕರು ಏನು ಮಾಡ್ತಾರೆ, ಮೊಬೈಲಲ್ಲಿ, ಟಿವಿಯಲ್ಲಿ ಸಮಯವನ್ನು ಕಳೀತಾ ವಾಕ್ಯವನ್ನು ಓದ್ತೀರಾ ಅವ್ರು ದಾರಿ ತಪ್ಪಿ ಹೋಗ್ತಾರೆ. ಆ ರೀತಿಯಾಗಿ ನಾವು ಆಗದ ಹಾಗೆ ನಾವು ಗಮನವಾಗಿ ಇರಬೇಕು. ನಿಮಗೆ ಮತ್ತೊಂದು ವಿಷಯ ಹೇಳ್ತೀನಿ, ಏನು ಅಂತಂತಂದರೆ, ನಿಮ್ಮ ಬೈಬಲು ಎಷ್ಟು ಹಳೇದಾಗಿದೆಯೋ ನೀವು ಅಷ್ಟು ಹೊಸಬರಾಗಿದ್ದೀರಾ. ನಿಮ್ಮ ಬೈಬಲು ಎಷ್ಟು ಹಳೇದಾಗಿದೆಯೋ ನೀವು ಅಷ್ಟು ಹೊಸಬರಾಗಿದ್ದೀರಾ. ಹಂಗಂದ್ರೆ ಅರ್ಥ ಏನು? ಈಗ ನಮ್ಮ ಹತ್ರ ಒಂದು ಬೈಬಲ್ ಇದೆ, ತೊಗೊಂಡಾಗ ಅದು ಹೊಸದಾಗಿ ಬೆಳ್ಳಗೆ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಒಂದು ತಿರ್ಸಿ ನಾನು ಓದ್ತಾನೆ ಇದು ಅಂದ್ಕೊಳ್ಳಿ, ಏನಾಗುತ್ತೆ, ಅದು ಹೋಗ್ತಾ ಸ್ವಲ್ಪ ಕರೆ ಆಗುತ್ತೆ,
ಸ್ವಲ್ಪ ಪೇಜೆಲ್ಲ ಹಳೆದಾಗುತ್ತೆ, ಬೆಳಗಿರೋ ಇರುವಂಥದ್ದು ಒಂಥರ ಮಾಗಿನ ಥರ ಬಣ್ಣಕ್ಕೆ ಬರುತ್ತೆ. ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಎಲ್ಲ ಅರ್ಧೋಗ್ಬೋದು. ಆವಾಗ ನಾವು ಬಳಸ್ತಾ ಏನಾಗುತ್ತೆ, ಅದು ಹಳೇದಾಗುತ್ತೆ. ಆದರೆ ನಿಮ್ಮ ಬೈಬಲು ಹಳೇದಾಗಿದೆ ಅಂತಂದರೆ ತುಂಬ ಸಂತೋಷವಾದ ವಿಷಯ ಅದು. ಯಾಕೆ ಅಂತಂತಂದರೆ, ನಿಮ್ಮ ಬೈಬಲ್ ಹಳೇದಾಗಿದೆ ಅಂತಂದರೆ ನೀವು ತೆಗೆದು ಚೆನ್ನಾಗಿ ಅದನ್ನು ಓದ್ತಾ ಇದ್ದೀರಾ ಅಂತ ಅರ್ಥ. ಅವಾಗ ನೀವು ಹೆಚ್ಚಾಗಿ ವಾಕ್ಯವನ್ನು ಓದೋದ್ರಿಂದ ಏನು ಪ್ರಯೋಜನ? ಆ ವಾಕ್ಯವನ್ನು ನೀವು ಅಳವಡಿಸಿಕೊಳ್ಳುವಾಗ ನೀವು ದಿನೇ ಕ್ರಿಸ್ತ ಯೇಸುವಿನ ಸ್ವರೂಪರಾಗಿ ಹೊಸಬರಾಗಿ ಬದಲಾಗ್ತಾ ಇರ್ತೀರ. ಹಲ್ಲೆಲೂಯ. ನಿಮ್ಮ ಬೈಬಲು ಹಳೇದಾಗಿ ಹೋಗ್ತಾ ಇದ್ದಷ್ಟು ನೀವು ಆ ವಾಕ್ಯಗಳನ್ನು ಹೆಚ್ಚಾಗಿ ಓದಿ ಅದನ್ನು ಅಳವಡಿಸಿಕೊಳ್ತಾ ನೀವು ನಡೀತಾ ಇರುವಾಗ ನೀವು ಪ್ರತಿ ದಿವಸ ಹಳೆ ಮನುಷ್ಯನಿಂದ ಹೊಸ ಮನುಷ್ಯನಾಗಿ ದೇವರ ಸ್ವರೂಪವಾಗಿ ಬದಲಾಗಿ ಹೋಗ್ತಾ ಇರ್ತೀರಾ. ಹಲ್ಲೆಲೂಯ. ಆದರೆ ನಿಮ್ಮ ಬೈಬಲು ಎಷ್ಟು ಹೊಸದಾಗಿದೆಯೋ ನೀವು ಅಷ್ಟು ಹಳೆ ಮನುಷ್ಯರಾಗಿದ್ದೀರಾ. ಹಾಗಂದ್ರೆ ಅರ್ಥ ಏನು? ಬೈಬಲ್ ಓದಿ ಅಂತ ನಿಮ್ಮ ಕೈಗೆ ಬೈಬಲ್ ಕೊಡಲ್ಪಟ್ಟಿರುತ್ತೆ. ನೀವು ಆ ಬೈಬಲ್ನ ತೆಗೆದು ಓದೋದನ್ನೇ ಇರುವಾಗ ಏನಾಗಿರುತ್ತದೋ ಹೊಸದಾಗಿನೇ ಇರುತ್ತೆ. ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಧೂಳು ಕೂತ್ಕೊಂಡಿರ್ಬೋದು. ಅದನ್ನು ನೀವು ಕೊಡೋಬಿಟ್ರೆ ಒಳಗಡೆ ತೆಗೆದ್ರೆ ಹೊಸ ಪೇಸ್ ಥರನೇ ಕಾಣಿಸುತ್ತೆ. ಆಗ ನಿಮ್ಮ ಬೈಬಲ್ಲು ತುಂಬ ಹೊಸದಾಗಿದೆ ಅಂತಂತಂದರೆ ನಿಮ್ಮ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಅಂತ ಅರ್ಥ. ಹಂಗಂದ್ರೆ ಅರ್ಥ ಏನೋ? ನೀವು ಬೈಬಲ್ ತೆಗಿತಾ ಇಲ್ಲ, ಬೈಬಲ್ನ ಓದ್ತಾ ಇಲ್ಲ. ನೀವು ಬೈಬಲ್ ತೆಗಿದ್ದೀರಾ, ಓದ್ರೆ ಇರೋವಾಗ ನೀವೇನಾಗ್ತಾ ಇದ್ದೀರಾ? ನೀವು ಹಳೆಯ ಮನುಷ್ಯರಾಗಿನೇ ಉಳಿತಾ ಇದ್ದೀರಾ. ಹಾಗಂದ್ರೆ ಅರ್ಥ ಏನು? ನೀವು ಕರ್ತನಲ್ಲಿ ಬಂದು ಹೊಸ ಮನುಷ್ಯರಾಗಿ ಬದಲಾಗಬೇಕು, ಕ್ರಿಸ್ತ ಯೇಸುವಿನ ಸ್ವರೂಪವಾಗಿ ಬದಲಾಗಬೇಕು, ದೇವರ ಗುಣಾತಿಶಯಗಳಿಂದ ಕೂಡಿದವರಾಗಿ ದೇವರ ಸ್ವರೂಪವಾಗಿ ನಾವು ಬದಲಾಗಬೇಕು. ನಿಮ್ಮನ್ನು ಕಾಣುವಂಥವರು ದೇವರನ್ನು ನಮ್ಮಲ್ಲಿ ಕಾಣಬೇಕು. ಯಾರಾದರೂ ನಮ್ಮನ್ನು ನೋಡಿದ್ರೆ ದೇವ್ರು ನೋಡ್ದಂಗೆ ಆಗುತ್ತಪ್ಪ ಅಂತ ಅನ್ಬೇಕು. ಆದರೆ ನಾವು ಬೈಬಲ್ ತೆರೆದು ಓದಿಲ್ಲ ಅಂತಂತಂದ್ರೆ ನಾವೇನು ಮಾಡ್ತೀವಿ? ನಾವು ಹಳೆಯ ಮನುಷ್ಯರಾಗಿನೇ ಮುಂದುವರಿತಾ ಇರ್ತೀವಿ. ನಮ್ಮ ಹಳೆಯ ಪಾಪಗಳಲ್ಲಿನೇ ಮುಂದುವರಿತಾ ಇರ್ತೀವಿ. ನಮ್ಮ ಹಳೆಯ ಕೆಟ್ಟ ಸ್ವಭಾವಗಳಲ್ಲೇ ಮುಂದುವರಿತಾ ಇರ್ತೀವಿ. ನಮ್ಮ ಹಳೆಯ ನಡವಳಿಕೆಗಳನ್ನೇ ನಾವು ಮುಂದುವರಿತಾ ಇರ್ತೀವಿ. ನಮ್ಮ ಹಳೆಯ ದುಷ್ಟತನದಲ್ಲೇ ನಾವು ಮುಂದುವರಿತಾ ಇರ್ತೀವಿ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ನಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ಹೊಸಬರಾಗಿ ಬದಲಾಗ್ತಾ ಇಲ್ಲ. ಹಳೆಯದು ಸಾಯಲಿಲ್ಲ. ನೀವು ಕರ್ತನ ಬಳಿಗೆ ಬಂದು ನಮ್ಮ ಹಳೆಯತನ ಸಾಯಬೇಕು. ನಮ್ಮ ಪಾಪ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು, ಗುಣಗಳು ಎಲ್ಲವೂ ಕರ್ತನಲ್ಲಿ ಸಾಯಬೇಕು. ಸತ್ತು ನಾವು ಹೊಸದಾಗಿ ಬೆಳೆದು ಬರಬೇಕು. ಒಂದು ಮಗು ಹುಟ್ಟಿದ ನಂತರ ಏನಾಗುತ್ತೆ? ಒಂದು ಮಗು ಹುಟ್ಟಿದ ನಂತರ ಅದು ದಿನೇ ಹಾಲು ಕುಡಿತಾ ಬೆಳೀತಾ ಬರುತ್ತೆ. ಆಮೇಲೆ ಹೋಗ್ತಾ ಅದಕ್ಕೆ ಸ್ವಲ್ಪ ಗಟ್ಟಿಯಾದ ಆಹಾರ ಕೊಡ್ತಾರೆ. ಅದನ್ನ ತಿಂತ ಬೆಳೀತಾ ಬರುತ್ತೆ. ಆನಂತರ ಅದಕ್ಕೆ ಇನ್ನೂ ಗಟ್ಟಿಯಾದ ಆಹಾರ ಕೊಡ್ತಾರೆ. ಅದನ್ನ ತಿಂತ ಅದು ಬೆಳೀತಾ ಬರುತ್ತೆ. ಹಾಗೆ ಕಾಲಕ್ರಮೇಣ ಮಗು ಆಹಾರವನ್ನು ಸೇವಿಸ್ತಾ ಅದು ಬೆಳೀತಾ ಬರುತ್ತೆ. ಆಗ ನೀವು ಕರ್ತನಲ್ಲಿ ಬಂದು ನಾವೇನ್ ಮಾಡಬೇಕು? ಕರ್ತನ ಆಹಾರವನ್ನು, ವಾಕ್ಯವನ್ನು ಸೇವಿಸ್ತಾ ನಾವು ಬೆಳೆದು ಬರ್ತಾ ಇರಬೇಕು. ಒಂದು ಮಗು ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಬೆಳೆದು ವ್ಯತ್ಯಾಸಗಳು ಬರುತ್ತೋ ಅದೇ ರೀತಿಯಾಗಿ ನನ್ನಲ್ಲಿ ನಿಮ್ಮಲ್ಲಿ ವಾಕ್ಯ ಒಳಗಡೆ ಹೋಗಿ ಸೇರೋದ್ರಿಂದ ನಾವು ದಿನೇ ಬಲ ಹೊಂದುತ್ತಾ ಹೊಸಬರಾಗಿ ಬರ್ತಾ ಇರಬೇಕು. ಇವತ್ತು ನೋಡುವಂತ ಮಗು 3 ತಿಂಗಳಿಗೆ ಅದೇ ರೀತಿ ಇರೋಲ್ಲ. 3 ತಿಂಗಳಿಗೆ ನೋಡುವಂತ ಮಗು 6 ತಿಂಗಳಿಗೆ ಅದೇ ರೀತಿ ಇರೋಲ್ಲ. 1 ವರ್ಷಕ್ಕೆ ಅದೇ ರೀತಿ ಇರೋದಿಲ್ಲ. ಈ 3 ತಿಂಗಳ ಮುಂಚೆ ನನ್ನನ್ನ ನೋಡಿದ ರೀತಿಯಲ್ಲಿ ಇವತ್ತು ನಾನು ಜನಗಳಿಗೆ ಕಾಣಿಸಬಾರ್ದು. ಇವತ್ತು ನಾನು ಜನಗಳಿಗೆ ಕಾಣಿಸೋ ರೀತಿಯಲ್ಲಿ 6 ತಿಂಗಳಿಗೆ ಕಾಣಿಸಬಾರ್ದು. ಇನ್ನು 6 ತಿಂಗಳಿಗೆ ಕಾಣಿಸೋ ರೀತಿಯಲ್ಲಿ ಇನ್ನೊಂದು ವರ್ಷಕ್ಕೆ ನಾನು ಕಾಣಿಸಬಾರ್ದು. ಏನಾಗಿರ್ಬೇಕು? ಬದಲಾವಣೆಗಳಾಗ್ತಾ ಇರಬೇಕು. ಅಯ್ಯೋ, ಅವ್ರು ಮೊದಲು ತುಂಬಾ ಕೋಪ ಪಡೋರು, ಇವಾಗ ಎಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತೀಯ? ತುಂಬಾ ತಾಳ್ಮೆ ಕಲ್ತ್ಕೊಂಡಿದ್ದಾರೆ. ಮನುಷ್ಯ ಬದಲಾಗಿದ್ದಾನೆ. ಅಯ್ಯೋ, ಮೊದಲು ಸುಮ್ಮನೆ ಯಾರು ನೋಡು ಹೊಟ್ಟೆ ಕಿಸ್ಬಿಡೋರು, ಇವಾಗ ನೋಡು ಯಾರು ಚೆನ್ನಾಗಿರೋ ಸಂತೋಷ ಪಡ್ತಾರೆ, ಮನುಷ್ಯ ತುಂಬಾ ಒಳ್ಳೆಯನಾಗಿದ್ದಾನೆ ಅಂತ ನಮ್ಮಲ್ಲಿ ಬದಲಾವಣೆಗಳನ್ನ ಜನಗಳ ನೋಡಬೇಕು. ಆದರೆ ಅನೇಕರಲ್ಲಿ ಕರ್ತನ ಬಳಿಗೆ ಬಂದು ಅದೇ ಪೂರ್ವ ಸ್ಥಿತಿಯಲ್ಲಿ ಹಂಗೆ ಬರುತ್ತಾ ಇದ್ದಾರೆ. ಬದಲಾವಣೆ ಇಲ್ಲ, ನಡವಳಿಕೆಯಲ್ಲಿ ಬದಲಾವಣೆ ಇಲ್ಲ, ಸ್ವಭಾವಗಳಲ್ಲಿ ಬದಲಾವಣೆ ಇಲ್ಲ, ಕ್ರಿಯೆಗಳಲ್ಲಿ ಬದಲಾವಣೆ ಇಲ್ಲ. ಆದ್ರೆ ಅವ್ರ ಬೈಬಲ್ ಹೆಂಗಿದೆ ಅಂತಂದ್ರೆ ಹೊಸದಾಗಿದೆ. ನಿಮ್ಮ ಬೈಬಲ್ ಹೊಸದಾಗಿದೆ ಅಂತಂದ್ರೆ ನಿಮಗೆ ಅಯ್ಯೋ, ನಿಮ್ಮ ಬೈಬಲ್ ಹಳೇದಾಗಬೇಕು, ನೀವು ಹೊಸಬರಾಗಿ ಬದಲಾಗಬೇಕು. ಹಲ್ಲೆಲೂಯಾ. ಹಾಗೆ ಇವತ್ತು ನಮ್ಮ ಬಗ್ಗೆ ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ನೀವು ಏನು ಅಂತ ತಿಳ್ಕೊಳ್ಬೇಕಂತಂದ್ರೆ ನಿಮ್ಮ ಬೈಬಲ್ ಅನ್ನು ತೆರೆದು ನೋಡಿ, ಅದೇ ನಿಮಗೆ ಹೇಳುತ್ತೆ ನೀವು ಏನು ಅಂತ. ಯಾರೋ ನಿಮಗೆ ಹೇಳಬೇಕಾಗಿಲ್ಲ ನೀವು ಯಾವ ಥರ ಇದ್ದೀರಂತ. ನಿಮ್ಮ ಬೈಬಲನ್ನ ತೆರೆದು ನೋಡಿ, ಅದೇ ನೀವು ಎಂಥವರು ಅನ್ನೋದನ್ನು ತೋರಿಸ್ಕೊಡುತ್ತೆ.
ನೀವು ವಾಕ್ಯವನ್ನು ಓದಿ 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 ನಿಮ್ಮ ಬೈಬಲ್ ಹಳೇದಾಗಿದ್ರೆ ನೀವು ಕರ್ತನಲ್ಲಿ ಹೊಸಬರಾಗಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಬೈಬಲ್ ಹೊಸದಾಗಿದ್ರೆ ಅಂತಂತಂದ್ರೆ ನೀವು ಹಳೆಯ ಮನುಷ್ಯರಾಗಿ ನೀವು ಉಳಿದಿರಾ ಅಂತ ಅರ್ಥ. ಆದರೆ ಆ ರೀತಿ ಇರೋದು ಬೇಡ. ನಾವು ಬೈಬಲನ್ನು ಚೆನ್ನಾಗಿ ಓದೋಣ, ಅದನ್ನು ಹಳೇದು ಮಾಡೋಣ, ನಾವು ಕ್ರಿಸ್ತನಲ್ಲಿ ಹೊಸಬರಾಗಿ ಬದಲಾಗೋಣ. ಹಲ್ಲೆಲೂಯ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂತಂದ್ರೆ, ಸಹಜವಾಗಿ ಜನಗಳು ಬೈಬಲ್ನ ಓದಿ ಅಂತ ಹೇಳ್ತಾ ಇರ್ತಾರೆ. ಅದು ಸರಿ, ನಾವು ಬೈಬಲನ್ನು ಓದಿ ಅಂತ ಎಲ್ಲರಿಗೂ ಹೇಳಬೇಕು. ಅದೇ ರೀತಿ ಅನೇಕರು ಬೈಬಲ್ ಓದಿ ಅನ್ನೋದನ್ನ ಕೇಳಿ ನಾನು ಬೈಬಲ್ ಓದ್ತೀನಿ ಅಂತ ಅಂದ್ಕೊಂಡು ಅವರು ಕೂಡ ಹೆಚ್ಚಾಗಿ ಬೈಬಲ್ನ ಓದ್ತಾರೆ. ಅದು ಕೂಡ ತುಂಬ ಒಳ್ಳೆಯದು. ನಾವು ಬೈಬಲನ್ನು ಹೆಚ್ಚಾಗಿ ಓದುವಂಥವர்களಾಗಿ ಇರಬೇಕು. ಆದರೆ ಅನೇಕರು ಮಾಡುವಂಥ ತಪ್ಪೇನಂತಂದರೆ, ಬೈಬಲನ್ನು ಹೆಚ್ಚಾಗಿ ಓದಿ ಅಂತ ಹೇಳೋದನ್ನ ಕೇಳಿ ಬೈಬಲನ್ನು ಹೆಚ್ಚಾಗಿ ಓದ್ತಾರೆ. ಆದರೆ ಅವರು ಬೈಬಲನ್ನು ಓದುವುದರೊಟ್ಟಿಗೆ ನಿಂತು ಬಿಡ್ತಾರೆ. ಆದರೆ ನಾವು ಬೈಬಲನ್ನು ಓದುವುದರೊಟ್ಟಿಗೆ ನಿಲ್ಲಬಾರದು, ಬೈಬಲನ್ನು ಅನುಸರಿಸಿ ನಡೆಯುವಂಥವர்களಾಗಿ ಇರಬೇಕು. ಹಲ್ಲೆಲೂಯ. ಮುಖ್ಯವಾದ ಉದ್ದೇಶ ಏನಂತಂದರೆ, ಹೆಚ್ಚಾಗಿ ನಾವು ಬೈಬಲ್ ಓದಬೇಕು. ಹೆಚ್ಚಾಗಿ ಬೈಬಲ್ ಓದುವುದರೊಟ್ಟಿಗೆ ನಿಂತು ಬಿಡಬಾರದು. ನಾವು ಆ ವಾಕ್ಯವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಆ ವಾಕ್ಯದಂತೆ ನಾವು ನಡೆಯುವಂಥವர்களಾಗಿ ಇರಬೇಕು. ಹಲ್ಲೆಲೂಯ. ಆದರೆ ಅನೇಕರ ಸಮಸ್ಯೆ ಇವತ್ತೇನು ಅಂತಂದರೆ, ಎಷ್ಟೊಂದನ್ನ ಬೈಬಲೇ ಓದಲ್ಲ, ಒಂದಷ್ಟನ್ನ ಬೈಬಲ್ ಕೂಡ ಓದ್ತಾರೆ. ಆದರೆ ಓದಿದ್ರು ಕೂಡ ಆ ಬೈಬಲ್ ಅಂತೆ ನಡೆಯೋದಿಲ್ಲ. ಬೈಬಲ್ ಓದ್ತಾರೆ ಅಷ್ಟೇ, ಬೈಬಲ್ ಓದ್ಬೇಕಂತ, ಆದರೆ ಅವರ ಜೀವಿತದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದಿಲ್ಲ. ಬೈಬಲಲ್ಲಿ ದೇವರು ಕ್ಷಮಿಸಬೇಕು ಅಂತ ಬರ್ಕೊಂಡಿದ್ದಾರೆ. ಕ್ಷಮಿಸಬೇಕು, ಯೇಸು ತಂದೆಯೇ ಇವರು ಕ್ಷಮಿಸುವಂತೆಲ್ಲ ಹೇಳಿದ್ರಂತೆಲ್ಲ ಓದ್ತಾರೆ. ಆದರೆ ಇವರು ಯಾರನ್ನು ಕ್ಷಮಿಸೋದಿಲ್ಲ. ದೇವರು ಸಹಾಯವನ್ನು ಮಾಡಿ ಕಷ್ಟದಲ್ಲಿರುವಂಥವರಿಗೆ ಅಂತ ಬರ್ಕೊಟ್ಟಿದ್ದಾರೆ, ಸಹಾಯವನ್ನು ಮಾಡ್ಬೇಕಂತ ಓದ್ತಾರೆ. ಇವರು ಯಾರಿಗೂ ಸಹಾಯ ಮಾಡಲ್ಲ. ದೇವರು ಎಲ್ಲರನ್ನ ಪ್ರೀತಿಸಿ ಅಂತ ಬರ್ಕೊಟ್ಟಿದ್ದಾರೆ, ಎಲ್ಲರನ್ನ ಪ್ರೀತಿಸ್ಬೇಕಂತ ಓದ್ತಾರೆ. ಆದರೆ ಇವರು ಯಾರನ್ನು ಪ್ರೀತಿಸೋದಿಲ್ಲ. ದೇವರು ತಾಳ್ಮೆಯಿಂದ ಇರಿ, ನಾನು ದೀರ್ಘ ಶಾಂತನು ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಓದ್ತಾರೆ. ಆದರೆ ಇವರಲ್ಲಿ ತಾಳ್ಮೆ ಅನ್ನೋದು ಇರೋದಿಲ್ಲ. ದೇವರು ನಾನು ಪರಿಶುದ್ಧನು, ನೀವು ನನ್ನಂತೆ ಪರಿಶುದ್ಧರಾಗಿರಿ ಅಂತ ಬರ್ಕೊಟ್ಟಿದ್ದಾರೆ, ಅದನ್ನು ಓದ್ತಾರೆ. ದೇವರು ಮಹಾಪರಿಶುದ್ಧನು ಅಂತ ಅನ್ಕೊಳ್ತಾರೆ. ಆದರೆ ತಾವು ಪರಿಶುದ್ಧರಾಗಿ ಹಾಗೆಯೇ ಜೀವಿಸಬೇಕು ಅನ್ನೋದನ್ನ ಅನುಸರಿಸೋದಿಲ್ಲ. ಹೀಗೆ ಎಲ್ಲ ಓದ್ತಾರೆ, ಆದರೆ ಯಾವುದನ್ನು ಅನುಸರಿಸೋದಿಲ್ಲ. ಆದರೆ ದೇವರ ವಾಕ್ಯವನ್ನ ನಾವು ಓದಬೇಕು. ದೇವರ ವಾಕ್ಯವನ್ನು ಓದುವುದರೊಟ್ಟಿಗೆ ನಿಲ್ಲಿಸಬಾರದು. ಅದನ್ನು ನಾನು ನೀವು ಅನುಸರಿಸುವಂಥವர்களಾಗಿ ಇರಬೇಕು. ಹಲ್ಲೆಲೂಯ. ಯಾರಿಗಾದ್ರೂ ಒಬ್ರಿಗೆ ಬೈಬಲಲ್ಲಿ ಏನಿದೆ ಅಂತ ಕೇಳಿದಾಗ, ಅಲ್ಲಿದನಲ್ಲ ಅವನು ನೋಡು, ಅವನು ಬದುಕೋದನ್ನು ನೋಡು, ಅವನ ಬದುಕು ನೋಡಿದ್ರೆ ನಿಮಗೆ ಬೈಬಲಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಬೇಕು. ಆ ರೀತಿ ನಮ್ಮ ಜೀವಿತ ಇರಬೇಕು. ಯಾರಾದ್ರೂ ನಮ್ಮ ಹತ್ರ ಬಂದಾಗ ಬೈಬಲಲ್ಲಿ ಏನಿದೆ ಅಂತಂತಂದ್ರೆ, ನಿಮ್ಮನ್ನ ಅವ್ರು ತೋರಿಸಿ, ಅವನ್ನ ನೋಡು, ಅವಳನ್ನ ನೋಡು, ಅವ್ರ ನಡವಳಿಕೆ ನೋಡು, ಅದನ್ನ ನೋಡಿದಾಗ ಬೈಬಲ್ ಏನಿದೆ ನಿಂಗೆ ಅರ್ಥ ಆಗುತ್ತೆ ಅಂತ ಜೀವಂತ ಬೈಬಲ್ ಆಗಿ ನಮ್ಮನ್ನೇ ಜನಗಳು ಉದಾಹರಣೆ ಕೊಡಬೇಕು. ಆ ರೀತಿಯಾಗಿ ನಾನು ನೀವು ಜೀವಿಸುವಂತವರಾಗಿರಬೇಕು. ಹಲ್ಲೆಲೂಯ. ಆಗ ನಾವು ಜನಗಳಿಗೆ ಬೈಬಲನ್ನ ಹೇಳೋದಲ್ಲ, ಬೈಬಲನ್ನ ಜೀವಿಸಿ ತೋರಿಸಬೇಕು. ಹಲ್ಲೆಲೂಯ. ನಾವೇ ಜೀವಂತ ದೇವರ ವಾಕ್ಯ. ಯೇಸು ಕ್ರಿಸ್ತನು ಅದರ ವಾಕ್ಯವಾಗಿದ್ದು ಆದಿಯಲ್ಲಿದ್ರು. ನನ್ನನ್ನು ನಿಮ್ಮನ್ನ ಅವರು ಆತನ ವಾಕ್ಯವಾಗಿ ಮಾಡಿದ್ದಾರೆ. ನಾವು ಜೀವಂತ ವಾಕ್ಯವಾಗಿ ಜನಗಳ ಮುಂದೆ ಬದುಕುವಂತವರಾಗಿರಬೇಕು. ಬೈಬಲ್ ಅಲ್ಲಿ ಏನಿದೆ ಅಂತ ನಾವು ತೆರೆದ ಜನಗಳು ತೋರಿಸೋದಲ್ಲ, ಬೈಬಲ್ ಅಲ್ಲಿ ಏನಿದೆ ಅನ್ನೋದನ್ನ ನನ್ನಲ್ಲಿ ನೋಡು, ನಾನು ಏನ್ ನಡೀತೀನೋ ಅದೇ ಬೈಬಲ್ ಅಲ್ಲಿ ಇರೋದು ಅಂತ ನಾವು ನಡೆಯುವಂತವರಾಗಿರಬೇಕು. ಇವತ್ತು ಎಷ್ಟು ಜನ ಆ ರೀತಿ ಹೇಳೋದಕ್ಕೆ ಸಾಧ್ಯ? ನನ್ನಲ್ಲಿದೆ ಬೈಬಲ್ ಅಲ್ಲಿ ಏನಿದೆ ಅನ್ನೋದನ್ನ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ನಾನು ನೀವು ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವಂತವರಾಗಿರಬೇಕು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಪೌಲನ ವಿಶ್ವಾಸಿಗಳಿಗೆ ಒಂದು ಮಾತು ಬರೀತಾನೆ. ಏನಂತಂದ್ರೆ, ನಾನು ಕ್ರಿಸ್ತನನ್ನ ಅನುಸರಿಸಿರುವಂತೆ ನೀವು ನನ್ನನ್ನು ಅನುಸರಿಸಿರಿ. ಪೌಲ ವಿಶ್ವಾಸಗಳು ಬರೆಯುವಂತ ಮಾತು ಏನಂತಂದ್ರೆ, ನಾನು ಕ್ರಿಸ್ತನನ್ನು ಅನುಸರಿಸಿರುವಂತೆ ನೀವು ನನ್ನನ್ನು ಅನುಸರಿಸಿರಿ. ಎಂತ ಮಾತನ್ನು ಪೌಲನು ಬರೀತಾನೆ ಯೋಚನೆ ಮಾಡಿ. ಪೌಲನು ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೆ, ನೀವು ಕ್ರಿಸ್ತನನ್ನು ಅನುಸರಿಸಿ ಅಂತ ಬರೆಯೋದಿಲ್ಲ. ನಾನು ಕ್ರಿಸ್ತನನ್ನು ಅನುಸರಿಸಿದ್ದೇನೆ, ನೀವು ನನ್ನನ್ನು ಅನುಸರಿಸಿರಿ. ಹಂಗಂದ್ರೆ ಅರ್ಥ ಏನು? ಕ್ರಿಸ್ತನ ಪರಿಪೂರ್ಣತೆ ನನ್ನಲ್ಲಿದೆ. ನಾನು ಕ್ರಿಸ್ತನನ್ನು ಅನುಸರಿಸಿದ್ದೀನಿ, ನೀವು ನನ್ನನ್ನು ಅನುಸರಿಸಿರಿ ಅಂತ ಪೌಲನು ಬರೆಯೋದನ್ನು ನಾವು ಕಾಣ್ತೀವಿ. ಇವತ್ತು ನೀವು ಅದನ್ನ ಹೇಳೋದಕ್ಕೆ ಸಾಧ್ಯನಾ?
ನಾನು ಕ್ರಿಸ್ತನನ್ನು ಅನುಸರಿಸಿದ್ದೀನಿ, ನೀವು ನನ್ನನ್ನು ಅನುಸರಿಸಿ ಅಂತ ಹೇಳುವಾಗ ನಾನು ಕ್ರಿಸ್ತನ ಪ್ರತಿರೂಪವಾಗಿದ್ದೀನಿ ಅನ್ನೋದನ್ನ ಪೌಲ್ ಬರೀತಾ ಇದ್ದಾನೆ. ನೀವು ದೇವರ ಪ್ರತಿರೂಪವಾಗಿದ್ದೀರಾ. ನಿಮ್ಮಿಂದ ಅದನ್ನು ಹೇಳೋಕೆ ಸಾಧ್ಯನಾ? ಯೇಸು ಕ್ರಿಸ್ತನ ಹೇಳಿದ ಮಾತು, ನನ್ನನ್ನ ನೋಡುವವನು ತಂದೆಯನ್ನು ನೋಡಿದ್ದಾನೆ. ಇವತ್ತು ನೀವೇ ಹೇಳೋದಕ್ಕೆ ಸಾಧ್ಯನಾ? ನನ್ನನ್ನ ನೋಡುವವನು ಕ್ರಿಸ್ತನನ್ನ ನೋಡುವವನಾಗಿದ್ದಾನೆ, ನಾನೇ ಆತನ ಪ್ರತಿರೂಪ ಅಂತ ಹೇಳೋದಕ್ಕೆ ನಿಮ್ಮಿಂದ ಸಾಧ್ಯನಾ? ಪೌಲು ಅದನ್ನು ಹೇಳ್ದ. ನಾನು ಆತನನ್ನು ಅನುಸರಿಸಿದ್ದೀನಿ, ನೀವು ನನ್ನನ್ನು ಅನುಸರಿಸಿ. ಆಗ ನಾನು ನೀವು ವಾಕ್ಯವನ್ನ ಓದಿ ಬಿಡೋದು ವಿಷಯ ಅಲ್ಲ, ಓದುವುದರೊಟ್ಟಿಗೆ ಅನುಸರಿಸಬೇಕು. ಅದು ನಮಗೆ ತುಂಬಾ ಮುಖ್ಯ. ದೇವರ ವಾಕ್ಯದಲ್ಲಿ ಫರಿಸಾರಿಗಳನ್ನ ನಾವು ನೋಡ್ತೀವಿ, ಶಾಸ್ತ್ರಿಗಳನ್ನ ನಾವು ನೋಡ್ತೀವಿ. ಯೇಸು ಕ್ರಿಸ್ತ ಅವ್ರ ವಿಷಯದಲ್ಲಿ ಹೇಳಿದಂತ ಮಾತು, ಅವ್ರೇನ್ ಮಾಡ್ತಾರೆ, ದೊಡ್ಡ ದೊಡ್ಡ ಹೊರೆಗಳನ್ನ ಕಟ್ಟಿ ಜನಗಳ ಮೇಲೆ ಇಡ್ತಾರೆ. ಆದ್ರೆ ಅವರಾದ್ರೂ ಅವರ ಕೊನೆ ಬೆರಳಿಂದ ಕೂಡ ಮುಟ್ಟೋದಿಲ್ಲ. ಅಂದ್ರೆ ಇವ್ರು ವಾಕ್ಯವನ್ನ ಬೋಧಿಸ್ತಾರೆ, ಆ ವಾಕ್ಯ ಪ್ರಕಾರ ಅವ್ರು ನಡೆಯೋದಿಲ್ಲ. ಅದರಿಂದ ಫರಿಸಾರಿಗಳನ್ನ ನೀವು ಹಿಂಬಾಲಿಸಬೇಡಿರಿ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಇವತ್ತು ಫರಿಸಾರಿಗಳಾಗಿ ಬದುಕುವಂತ ಎಷ್ಟೋ ಜನಗಳು ಸಭೆಯಲ್ಲಿದ್ದಾರೆ. ಹಂಗಾದ್ರೆ ಅರ್ಥ ಏನು? ವಾಕ್ಯವನ್ನ ಚೆನ್ನಾಗಿ ಓದ್ತಾರೆ, ಫರಿಸಾರಿ ಮಾತಿರ್ತಾರೆ, ವಾಕ್ಯ ತೆಗೆದುಬಿಡೋರು. ಬೈಬಲ್ ಅಲ್ಲಿ ಹಂಗಿದೆ, ಬೈಬಲ್ ಅಲ್ಲಿ ಹಿಂಗಿದೆ ಅಂದ್ರೆ ಎಷ್ಟೋ ವಾಕ್ಯ ಹೇಳ್ಬಿಡೋರು. ಆದ್ರೆ ಯೇಸು ಕ್ರಿಸ್ತನ ಅವ್ರ ಬಗ್ಗೆ ಹೇಳಿದ ಮಾತು, ಇವರನ್ನ ಅನುಸರಿಸಬೇಡಿರಿ. ಕಾರಣ ಏನಂತಂದ್ರೆ ಅವ್ರ ವಾಕ್ಯ ಚೆನ್ನಾಗಿ ಹೇಳ್ತಾ ಇದ್ರು, ಅವ್ರಿಗೆ ಮೊದಲಿಂದ ಕೊನೆಯವರೆಗೂ ಎಲ್ಲ ವಾಕ್ಯ ಚೆನ್ನಾಗಿ ಗೊತ್ತಿತ್ತು, ಆದ್ರೆ ಅದನ್ನ ಅನುಸರಿಸ್ತಾ ಇರಲಿಲ್ಲ. ಅದರಿಂದ ಯೇಸು ಕ್ರಿಸ್ತನ ಹೇಳ್ತಾರೆ, ನೀವು ಅವರನ್ನು ಅನುಸರಿಸಬೇಡಿರಿ. ಅವ್ರು ಹೇಳುವಂತ ವಾಕ್ಯವನ್ನ ಕೇಳಿ, ಅದು ದೇವರ ವಾಕ್ಯ, ಆದ್ರೆ ಅವರ ನಡವಳಿಕೆ ಅನುಸರಿಸಬೇಡಿರಿ. ಅವ್ರು ಹೇಳೋದು ವಾಕ್ಯ, ಆದ್ರೆ ಅನುಸರಿಸೋದು ಬೇರೆದನ್ನ. ಇದೇ ರೀತಿಯಾದ ಫರಿಸಾರಿಗಳು, ಶಾಸ್ತ್ರಿಗಳು ಇವತ್ತು ಎಷ್ಟೋ ಜನ ಇದ್ದಾರೆ. ವಾಕ್ಯವನ್ನು ತುಂಬಾ ಓದ್ತಾರೆ, ಮಾಟಿತರ ವಾಕ್ಯ ಹಂಗಿದೆ, ಮಾಟಿತರ ವಾಕ್ಯ ಹಿಂಗಿದೆ ಅಂತ ಹೇಳ್ತಾರೆ. ಬದುಕಿನಲ್ಲಿ ವಾಕ್ಯ ಇಲ್ಲ, ನಾಲಿಗೆಯಲ್ಲಿ ವಾಕ್ಯ ಇದೆ, ಹೃದಯದಲ್ಲಿ ವಾಕ್ಯ ಇಲ್ಲ, ನಡವಳಿಕೆಯಲ್ಲಿ ವಾಕ್ಯ ಇಲ್ಲ. ಯೇಸು ಕ್ರಿಸ್ತನ ಅವ್ರ ವಿಷಯದಲ್ಲಿ ಹೇಳಿದ ಮಾತು, ಕಪಟಿಗಳೇ, ಬರಲಿರುವಂತ ನರಕ ದಂಡನೆಗೆ ಯಾವ ರೀತಿ ತಪ್ಪಿಸಿಕೊಳ್ಳುವಿರಿ ಅಂತ ಹೇಳಿದ್ರು. ಸರ್ಪ ಜಾತಿಯವರೇ ಅಂತ ಹೇಳಿದ್ರು. ಒಂದು ದಿನ ನಾವೇನಾದ್ರೂ ಶಾಸ್ತ್ರಿಗಳ ತರ, ಫರಿಸಾರಿಗಳ ತರ ಬದುಕ್ತಾ ಇದ್ರೆ, ಬರೀ ವಾಕ್ಯವನ್ನು ಓದುವವರಾಗಿ, ವಾಕ್ಯವನ್ನು ಅನುಸರಿಸಿದವர்களಾಗಿ ನಾವು ಬದುಕಿದ್ರೆ, ಒಂದು ದಿವಸ ಅವ್ರ ಮುಂದೆ ನಿಲ್ಲುವಾಗ, ಎಲ್ಲಾ ಕಪಟಿಯೇ, ಎಲ್ಲಾ ಸರ್ಪ ಜಾತಿಯೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಳ್ಳುವೆ ಅಂತ ಅವರಿಂದ ಮಾತು ಕೇಳಬೇಕಾಗುತ್ತೆ. ಪ್ರತಿಯೊಬ್ಬರು ಸಹ ನಮ್ಮ ವಿಷಯವಾಗಿ ಉತ್ತರ ಕೊಡುವುದಕ್ಕೆ ನಾವು ದೇವರ ಮುಂದೆಗಳಲ್ಲಿ ನಿಂತುಕೊಳ್ಳಬೇಕು. ಅವದೇನು ಉತ್ತರ ಕೊಡ್ತೀವಿ ಅವ್ರಿಗೆ? ಆದ್ರೆ ನಾವು ದೇವರ ವಾಕ್ಯನ ಓದುವುದು ಮಾತ್ರವಲ್ಲ, ಅದನ್ನು ಅನುಸರಿಸುವವರಾಗಿದ್ದರೆ ಅವ್ರ ಮುಂದೆ ಹೋಗುವಾಗ ಅವ್ರು ಹೇಳೋ ಮಾತು, ಬಲ ನಂಬಿಗಸ್ತನಾದ ಆಳು ನೀನು, ನನ್ನ ತಂದೆಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾರೆ. ಹಲ್ಲೆಲೂಯ. ನಾನು ನೀವು ವಾಕ್ಯವನ್ನು ಹೆಚ್ಚಾಗಿ ಓದೋಣ. ಹೆಚ್ಚಾಗಿ ಓದುವುದು ಮಾತ್ರವಲ್ಲ, ಹೆಚ್ಚಾಗಿ ಅನುಸರಿಸುವಂತವರಾಗಿ ಇರೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಾನು ನೀವು ದೇವರ ವಾಕ್ಯಕ್ಕೆ ಹಸಿವೆಗೊಳ್ಳುವಂತವರಾಗಿರಬೇಕು. ಹಸಿವೆ ಇಲ್ಲವೇ ಅಂತ ಹೇಳಿದ್ರೆ ಅವನಲ್ಲಿ ಏನು ಅನಾರೋಗ್ಯ ಇದೆ ಅಂತ ಅರ್ಥ. ನಿಮ್ಮಲ್ಲಿ ಇವತ್ತು ಹಸಿವೆ ಇದೆಯಾ? ಯೋಚನೆ ಮಾಡಿ. ವಾಕ್ಯವನ್ನು ಓದಬೇಕಿರುವಂತಹ ಹಸಿವೆ ಇಲ್ಲ ಅಂದ್ರೆ ಕರ್ತನೊಟ್ಟಿಗಿನ ನಿಮ್ಮ ಸಂಬಂಧ ಕೆಟ್ಟೋಗಿದೆ ಎಂಬುದಾಗಿ ಅರ್ಥ. ಅದನ್ನ ಹಾಗೆ ಬಿಟ್ರೆ ನಾಳೆ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಅದು ನಿಮ್ಮನ್ನ ನಾಶನಕ್ಕೂ ಸಹ ಎಳೆದುಕೊಂಡು ಹೋಗಬಹುದು. ನಿಮ್ಮ ಆತ್ಮಕ್ಕೆ ಅದು ಕುತ್ತು ತರಬಹುದು. ಹೊಟ್ಟೆ ಹಸಿತಾ ಇಲ್ಲ, ತಿನ್ಬೇಕಂತಾನೆ ಅನ್ಸಲ್ಲ, ಅಯ್ಯೋ ಬೇಡ ಬಿಡು ಅಂತ ಹಾಗೆ ಹೋದ್ರೆ, ನಾಳೆ ಒಂದು ದಿವಸ ಡಾಕ್ಟರ್ ಪರೀಕ್ಷೆ ಮಾಡಿ, ನಿನಗೆ ಕ್ಯಾನ್ಸರ್ ಬೆಳೀತಾ ಇದೆ, ಅದಕ್ಕೆ ನಿನಗೆ ಹೊಟ್ಟೆ ಹಸಿತಾ ಇಲ್ಲ, ನೀನ್ ಮೊದಲೇ ತೋರಿಸ್ಕೊಂಡಿದ್ರೆ ನಿನಗೆ ಚೆನ್ನಾಗಿ ಆಗ್ತಾ ಇತ್ತು, ಈಗ ಕ್ಯಾನ್ಸರ್ 3ನೇ ಸ್ಟೇಜು 4ನೇ ಸ್ಟೇಜು, ಏನು ಮಾಡೋಕ್ಕಾಗಲ್ಲ, ಸಾಯ್ಬೇಕು ಅಂತ ಹೇಳ್ತಾರೆ. ವಾಕ್ಯ ಓದಬೇಕಂತ ಅನ್ನಿಸ್ತಾ ಇಲ್ಲ ಅಂತ ಅನ್ಕೊಂಡು ಹಾಗೆ ಕಾಲಗಳು ಕಳೆದ್ರೆ, ನಾಳೆ ಒಂದು ದಿವಸ ನಿನ್ನ ಆತ್ಮ ಹಿಂದಿರುಗಿ ಬರದ ಹಾಗೆ ಹೊರಟು ಹೋಗುತ್ತೆ. ಅದಂತ ಪರಿಸ್ಥಿತಿಗೆ ನಮ್ಮನ್ನು ಒಪ್ಪಿಸಿಕೊಡೋದು ಬೇಡ. ವಾಕ್ಯವನ್ನು ಓದುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ವಾಕ್ಯದ ಮೇಲೆ ಹಸಿವುಗೊಳ್ಳೋಣ. ವಾಕ್ಯವನ್ನು ಓದಿ ದೇವರೊಟ್ಟಿಗೆ ನಡೆಯುವಂಥವர்களಾಗಿ ನಾವು ಇರೋಣ. ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಬೇರೆ ಯಾವುದೋ ಒಂದು ಕಾರ್ಯ ಆಗಿರ್ಬೋದು, ನಾವು ವಾಕ್ಯವನ್ನು ಓದುವುದಕ್ಕೆ ಬದಲಾಗಿ ನಮ್ಮನ್ನು ಅದನ್ನು ತಪ್ಪಿಸಿ, ನಮ್ಮನ್ನು ವ್ಯರ್ಥವಾದ ಕಾರ್ಯಗಳನ್ನು ಮುಳುಗಿಸಿ, ನಾವು ವಾಕ್ಯದ ಮೇಲೆ ಹಸಿವುಗೊಳ್ಳದ ಹಾಗೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ. ಕೆಟ್ಟ ಆಹಾರಗಳು, ಮಕ್ಕಳು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳದ ಹಾಗೆ ತಡೆದು ಬಿಡುತ್ತೆ. ದೊಡ್ಡವರನ್ನ ಇವತ್ತು ದೇವರ ವಾಕ್ಯವನ್ನುವಂತ ಆಹಾರವನ್ನು ಸೇವಿಸದ ಹಾಗೆ ಲೋಕದ ವ್ಯರ್ಥವಾದ ಕಾರ್ಯಗಳು ಅವರನ್ನ ದಾರಿ ತಪ್ಪಿಸ್ತಾ ಇದೆ. ಅಂತ ಕಾರ್ಯಗಳಿಗೆ ನಾವು ಒಳಗಾಗದ ಹಾಗೆ ನಾವು ಗಮನವಾಗಿರೋಣ. ದೇವರ ವಾಕ್ಯವನ್ನ ನಾವು ಓದುವುದು ಮುಖ್ಯ, ಓದುವುದರೊಟ್ಟಿಗೆ ಅನುಸರಿಸಿ ನಡೆಯಬೇಕಾಗಿರೋದು ಬಹಳ ಮುಖ್ಯ.
ನಾವು ಯಾವ ರೀತಿ ಇದ್ದೇವೆ ಯೋಚನೆ ಮಾಡೋಣ. ಕ್ರಿಸ್ತನ ಸ್ವರೂಪವಾಗಿ ವಾಕ್ಯದ ಮುಖಾಂತರ ಪ್ರತಿ ದಿವಸ ನಾವು ರೂಪುಗೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ವಾಕ್ಯದ ಮೇಲೆ ನಾವು ಹಸಿವುಗೊಳ್ಳಬೇಕು. ನಿಮ್ಮ ವಾಕ್ಯವನ್ನು ಹೆಚ್ಚಾಗಿ ಓದಬೇಕು. ನಿಮ್ಮ ವಾಕ್ಯವನ್ನು ತಂದೆಯೇ ಓದುವುದು ಮಾತ್ರವಲ್ಲ, ಅದನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ ತಂದೆಯೇ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವಲ್ಲ ಸ್ವಾಮಿ. ನಿಮ್ಮ ವಾಕ್ಯದ ಮೇಲೆ ಹಸಿವುಗೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ಲೋಕದ ವ್ಯರ್ಥವಾದ ಕಾರ್ಯಗಳು ವಾಕ್ಯದ ಮೇಲೆ ಹಸಿವುಗೊಳ್ಳದ ಹಾಗೆ, ನಮ್ಮನ್ನು ತಡೆದು ಬಿಡದ ಹಾಗೆ ನಾವು ಗಮನವಾಗಿರುವಂತೆ ಸಹಾಯವನ್ನು ಮಾಡಿರಿ ತಂದೆಯೇ. ನಮ್ಮ ವಾಕ್ಯ ಪುಸ್ತಕವು ಹಳೆಯದಾಗಬೇಕು, ಕ್ರಿಸ್ತನಲ್ಲಿ ನಾವು ಹೊಸಬರಾಗಬೇಕು ತಂದೆಯೇ. ವಾಕ್ಯವನ್ನು ಹೆಚ್ಚಾಗಿ ಓದುವರೊಟ್ಟಿಗೆ ಅಲ್ಲ, ಅದರ ವಾಕ್ಯವನ್ನು ಓದಿ ಅದನ್ನು ಅನುಸರಿಸುವುದರ ಮುಖಾಂತರ ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಶಾಸ್ತ್ರಿಗಳು ಫರಿಸಾಯರು ಹೆಚ್ಚಾಗಿ ವಾಕ್ಯವನ್ನು ಓದಿದರು, ಪ್ರಯೋಜನವೇನು? ಅವರು ಅದನ್ನು ಅನುಸರಿಸಲಿಲ್ಲ. ನಾವು ವಾಕ್ಯವನ್ನು ಹೆಚ್ಚಾಗಿ ಓದಿ ಅದನ್ನು ಅನುಸರಿಸಲು ಹೋದರೆ ನಮ್ಮಿಂದ ಪ್ರಯೋಜನವೇನು? ತಂದೆಯೇ, ನಾವು ಆ ರೀತಿಯಾಗಿರಬಾರದು. ಹೆಚ್ಚಾಗಿ ವಾಕ್ಯವನ್ನು ಓದಬೇಕು. ಹೆಚ್ಚಾಗಿ ವಾಕ್ಯವನ್ನು ಓದುವುದರೊಟ್ಟಿಗೆ ನಾವು ವಾಕ್ಯವನ್ನು ಹೆಚ್ಚಾಗಿ ಅನುಸರಿಸುವವர்களಾಗಿ, ವಾಕ್ಯದಲ್ಲಿ ಏನಿದೆ ಎನ್ನುವುದನ್ನು ಇವರನ್ನು ನೋಡಿ ನನಗೆ ತಿಳಿದು ಬರುತ್ತದೆ ಎಂಬುದಾಗಿ ನಮ್ಮನ್ನು ನೋಡಿ ಜನಗಳಿಗೆ ಸಾಕ್ಷಿ ಹೇಳಬೇಕು ತಂದೆಯೇ. ಆ ರೀತಿಯಾಗಿ ನಡೆಯುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.